ಗುಡ್ ಈವ್ನಿಂಗ್. ಟೈಮ್ ಕಡಿಮೆ ಇದೆ, ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಳ್ಳಿ. ಮೀನ್ ಡಿವಿಯೇಷನ್ ಬಗ್ಗೆ ಮಾತಾಡ್ತೀನಿ, ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಮೀನ್ ಡಿವಿಯೇಷನ್ ಅಂತ ಅಂದ್ರೆ ಯು ಹ್ಯಾವ್ ಲರ್ನ್ಡ್ ದ ಡಿವಿಯೇಷನ್. ಅಂದ್ರೆ ನಾನು ಇನ್ ದ ಲಾಸ್ಟ್ ಕ್ಲಾಸ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈ ತರ ತಗೊಂಡ್ರೆ ಇದನ್ನೇ ಅಂತ ಹೇಳ್ಕೊಟ್ಟಿದ್ದೀನಿ ಅಂತಂದ್ರೆ ದಿಸ್ ಇಸ್ ದ ಡಿವಿಯೇಷನ್ ಅಬೌಟ್ ದ ಮೀನ್ ಅಂತ ಹೇಳ್ಕೊಟ್ಟಿದ್ದೆ. ನಾನೇನಾದ್ರೂ ಹಿಂಗ್ ಬರೆದ್ರೆ ಎಕ್ಸ್ ಮೈನಸ್ ಎಂ ಅಂತ ಬರೆದ್ರೆ ದಿಸ್ ಇಸ್ ದ ಡಿವಿಯೇಷನ್ ಅಬೌಟ್ ದ ಮೀನ್ ಅಂತ ಹೇಳ್ಕೊಟ್ಟಿದ್ದೆ. ಸೊ ಎಕ್ಸ್ ಮೈನಸ್ ಝೆಡ್ ಅಂತ ನಾನೇನಾದ್ರೂ ಬರೆದ್ರೆ ದಿಸ್ ಇಸ್ ದ ಡಿವಿಯೇಷನ್ ಅಬೌಟ್ ದ ಮೋಡ್ ಅಂತ ಹೇಳ್ಕೊಟ್ಟಿದ್ದೆ. ಯಾವ ತರ ಡಿವಿಯೇಷನ್ ಬೇಕಾದ್ರೆ ಇರ್ಬೋದು. ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಮೀನ್ ಡಿವಿಯೇಷನ್ ಅಂತಂದ್ರೆ ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಮೀನ್. ಸೊ ಯಾವುದೇ ಸೆಂಟ್ರಲ್ ಟೆಂಡೆನ್ಸಿಗೂ ಕೂಡ ಅದು ಮೀನ್ ಆಗುತ್ತೆ. ಸೊ ಬರ್ಕೊಳ್ಳಿ, ಡೆಫಿನಿಷನ್ ಏನಪ್ಪ ಅಂತಂದ್ರೆ ಇಟ್ ಈಸ್ ದ ಮೀನ್ ಆಫ್ ದಿ absolute it is the mean of the absolute deviations of ಕೇಳಿಸ್ತಾ ಇದೆಯೇನಪ್ಪ? deviations of set of observations from any measure of central tendency ಅಂತ. ಎನಿ measure of central tendency ಅಂದ್ರೆ ಯಾವ್ದೇ ಇರ್ಬೋದು, ಮೀನೇ ಇರ್ಬೋದು, ಮೀಡಿಯನ್ನೇ, ಮೋಡ್ ಯಾವ್ದಾದ್ರು ಇರ್ಬೋದು, ಎಲ್ಲದಕ್ಕೂ ಮೀನ್ ಡಿವಿಯೇಷನ್ ಬರುತ್ತೆ. ಮ್ಯೂಟ್ ಮಾಡಪ್ಪ. ಓಕೆ, ಸೊ ಇಷ್ಟೇ ಇರೋದು. ಮೀನ್ ಡಿವಿಯೇಷನ್ ಇಟ್ ಈಸ್ ಡಿನೋಟೆಡ್ ಬೈ ಎಂ ಡಿ ಅಂತ ಕರೀತಾರೆ. ಇಟ್ ಈಸ್ ಡಿನೋಟೆಡ್ ಬೈ ಎಂ ಡಿ ಅಂತ. ನಾನು ಫಾರ್ಮುಲಾ ಲಿಸ್ಟ್ ಕೊಟ್ಬಿಡ್ತೀನಿ, ಆ ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಫಾರ್ಮುಲಾಸ್ ಬರ್ಕೊಂಬಿಡಿ, ಓಕೆನಾ? ಸೊ ಏನೇನ್ ಫಾರ್ಮುಲಾ ಇದೆ, ಸೊ ಅಷ್ಟು ಫಾರ್ಮುಲಾ ಒಂದು ನೋಡ್ಕೊಂಬಿಡಿ. ಸೊ ಫಾರ್ಮುಲಾ ಬಂದ್ಬಿಟ್ಟು ಫಸ್ಟ್ ಅನ್ಗ್ರೂಪ್ಡ್ ಫಸ್ಟ್ ನೋಡೋಣ. ಅನ್ಗ್ರೂಪ್ಡ್ ಡೇಟಾಗೆ ಮೀನ್ ಡಿವಿಯೇಷನ್ ಫಾರ್ಮುಲಾ. ಅನ್ಗ್ರೂಪ್ಡ್ಗೆ ಫಾರ್ಮುಲಾ ಏನು ನಾನು ಮೀನ್ ಡಿವಿಯೇಷನ್ ಎಲ್ಲದಕ್ಕೂ ಸಂಬಂಧಿಸಿದೆ ಅಂತ ಹೇಳಿದೀನಿ. ಅಂದ್ರೆ ಯಾವುದೇ ಸೆಂಟ್ರಲ್ ಟೆಂಡೆನ್ಸಿಗೂ ಮೀನ್ ಡಿವಿಯೇಷನ್ ಕಂಡುಹಿಡಿಬಹುದು, ಓಕೆನಾ? ಸೊ ಫಸ್ಟ್ ಒನ್ ಅಬೌಟ್ ಮೀನ್ ನೋಡೋಣ, ಓಕೆನಾ? ಸೊ ಅಬೌಟ್ ಮೀನ್ಗೆ ಮೀನ್ ಡಿವಿಯೇಷನ್ ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು, ಈಗ ಏನ್ ಗೊತ್ತಾ, ಮೀನ್ ಡಿವಿಯೇಷನ್ಸ್ ಗಳಿಗೆ ಮೀನ್ ಕಂಡುಹಿಡಿಯೋದು ಅಷ್ಟೇ, ಇನ್ನೇನಿಲ್ಲ. ಸೊ ಏನೇನ್ ಮಾಡ್ಬೇಕೀಗ, ಸಮ್ಮೇಷನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ವಾಟ್, ಇಟ್ ಈಸ್ ಎನ್. ಇಷ್ಟೇ ಫಾರ್ಮುಲಾ, ಓಕೆನಾ? ಯು ಹ್ಯಾವ್ ಟು ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಅದಕ್ಕೆ ನೀವು ಅವರೇಜ್ ತಗೊಂಡ್ರೆ, ಅದಕ್ಕೆ ನೀವು ಮೀನ್ ಕಂಡುಹಿಡಿದ್ರೆ ಅದೇ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್. ಓಕೆ, ಈಗ ಅದೇನೆ ಸೆಕೆಂಡ್ ಒನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಬೌಟ್ ಮೀಡಿಯನ್ ಕೂಡ ನೀವು ಮೀನ್ ಡಿವಿಯೇಷನ್ ಕಂಡುಹಿಡಿಬಹುದು, ಓಕೆನಾ? ಅಬೌಟ್ ಮೀಡಿಯನ್ ಡಿವಿಯೇಷನ್ ಫಾರ್ಮುಲಾ ಏನಾಗುತ್ತೆ, mean deviation is equal to sigma x minus m divided by n ಆಗುತ್ತೆ. ಅಬೌಟ್ ದ ಥರ್ಡ್, ಅಬೌಟ್ ಮೋಡ್ ಕೂಡ ನೀವು ಮಾಡ್ಬೋದು. ಅಂದ್ರೆ ನಾನು ಹೇಳ್ತಿದ್ದೀನಿ ಮೀನ್ ಡಿವಿಯೇಷನ್ ಅಂತ ತುಂಬಾ ಜನ ಹುಡುಗರು ಕನ್ಫ್ಯೂಷನ್ ಏನ್ ಮಾಡ್ಕೊತಾರೆ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಓನ್ಲಿ ಮೀನ್ ಅಂತ ಅನ್ಕೊಂತಾರೆ. ಇಟ್ ಈಸ್ ನಾಟ್ ಮೀನ್. ಸೊ ಇಟ್ ಈಸ್ ದ ಮೀನ್ ಆಫ್ ದಿ ಡಿವಿಯೇಷನ್ಸ್ ಅದು ಆಕ್ಚುಲಿ, ಓಕೆನಾ? ಸೊ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಿಗ್ಮಾ mod x minus z upon n ಅಂತ ಬರುತ್ತೆ. ಸೊ ದಿಸ್ ಇಸ್ ಫಾರ್ ಅನ್ಗ್ರೂಪ್ಡ್ ಡೇಟಾ, ಓಕೆ? ಸೊ ಗ್ರೂಪ್ಡ್ ಡೇಟಾಗೂ ಸೇಮ್ ಇರುತ್ತೆ, ಏನು ಚೇಂಜ್ ಇಲ್ಲ, ಓಕೆನಾ? ಏನ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಗ್ರೂಪ್ಡ್ ಡೇಟಾ ಅಂತಂದ್ರೆ ಅಲ್ಲಿ ಏನ್ ಎಕ್ಸ್ಟ್ರಾ ಬರುತ್ತೆ, ಫ್ರೀಕ್ವೆನ್ಸಿ ಬರುತ್ತೆ ಅಲ್ವಾ? ಗ್ರೂಪ್ಡ್ ಡೇಟಾ ಫ್ರೀಕ್ವೆನ್ಸಿ ಅಂತ ಬರೋದೇ ಗ್ರೂಪ್ಡ್ ಡೇಟಾದಲ್ಲಿ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಎಕ್ಸ್ಟ್ರಾ ಬರಬೇಕು. ಅದು ಎಕ್ಸ್ಟ್ರಾ ಎಲ್ಲಿ ಬರುತ್ತೆ ಅಂತ ನಾನು ಈಗ ನೋಡ್ತಾ ಹೋಗ್ತೀನಿ. ಈಗ ಎಕ್ಸ್ಟ್ರಾ
ಸೇಮ್ ಫಾರ್ಮುಲಾಸ್, ಏನು ಚೇಂಜ್ ಆಗಲ್ಲ. ಎಕ್ಸ್ಟ್ರಾ ಸಿಂಪಲ್. ಎಕ್ಸ್ಟ್ರಾ ಇಲ್ಲಿ ಎಫ್ ಬರುತ್ತೆ, ಇಲ್ಲಿ ಎಫ್ ಬರುತ್ತೆ, ಇಲ್ಲಿ ಎಫ್ ಬರುತ್ತೆ ಅಷ್ಟೇ. ಸೊ ಐ ಹೋಪ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಸುತ್ತೆ. ಮತ್ತೆ ಹೇಳ್ತಿದೀನಿ, ಮೀನ್ ಡಿವಿಯೇಷನ್ ನಾಟ್ ಓನ್ಲಿ ಅಬೌಟ್ ದ ಮೀನ್. ಓಕೆನಾ? ನೀವ್ ಹೆಂಗ್ ಬೇಕಾದ್ರೆ ತಗೋಬಹುದು ಅದು. ಫಸ್ಟ್ ಸೈಡ್ ತೋರಿಸ್ರಿ ಸ್ಲೈಡ್. ಫಸ್ಟ್ ಸ್ಲೈಡ್ ಡೆಫಿನಿಷನ್ ಬರ್ದಿದ್ದೀನಿ ಅಷ್ಟೇ ಕಣಪ್ಪ. ಇಟ್ ಈಸ್ ದ ಮೀನ್ ಆಫ್ ದಿ ಅಬ್ಸಲ್ಯೂಟ್ ಡಿವಿಯೇಷನ್. ಅಬ್ಸಲ್ಯೂಟ್ ಅಂತಂದ್ರೆ ಮಾಡ್ಯುಲಸ್ ಅಂತ ಹಾಕ್ತಿವಲ್ಲ, ಅದನ್ನ ಅಬ್ಸಲ್ಯೂಟ್ ಅಂತ ಕರಿತೀವಿ. ಓಕೆ ನೋಡಿ, ಇದನ್ನೇ ಅಬ್ಸಲ್ಯೂಟ್ ಡಿವಿಯೇಷನ್ಸ್. ಈ ತರ ಏನ್ ಬರಿತೀವಿ, ಇದನ್ನ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಅಂತ ಕರಿತೀವಿ. ಅಬ್ಸಲ್ಯೂಟ್ ಡಿವಿಯೇಷನ್ ಅಬೌಟ್ ಮೀನ್ ಆಕ್ಚುಲಿ ಇದು. ಅವನು ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಅಬೌಟ್ ಮೀನ್ ಅಂತ ಏನು ಹೇಳಿಲ್ಲ. ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಅಬೌಟ್ ಎನಿ ಸೆಂಟ್ರಲ್ ಟೆಂಡೆನ್ಸಿ, ಯಾವ್ದು ಬೇಕಾದ್ರೆ ಆಗಿರ್ಬೋದು ಅಂತ ಹೇಳ್ತಿದ್ದಾನೆ. ಅಂದ್ರೆ ಇಟ್ ಮೇ ಬಿ ಮೀನ್, ಮೀಡಿಯನ್, ಮೋಡ್ ಏನ್ ಬೇಕಾದ್ರೆ ಆಗಿರ್ಬೋದು. ಅದಕ್ಕೇನೆ ಇಲ್ಲಿ ನಿಮಗೆ ಫಾರ್ಮುಲಾಸ್ ಏನ್ ಕೊಟ್ಟಿದ್ದೀನಿ, ಮೀನ್ ಡಿವಿಯೇಷನ್ಗೆ ಕೇಳ್ಬೇಕು. ಯಾರಾದ್ರೂ ನಿಮಗೆ ಕೇಳಿದ್ರೆ ಮೀನ್ ಡಿವಿಯೇಷನ್ ಫಾರ್ಮುಲಾ ಏನು ಅಂತ ಕೇಳಿದ್ರೆ ನೀನ್ ಕೇಳ್ಬೇಕು, ಅಬೌಟ್ ಮೀನ್ ಹೇಳ, ಅಬೌಟ್ ಮೀಡಿಯನ್ ಹೇಳ, ಅಬೌಟ್ ಮೋಡ್ ಹೇಳ ಅಂತ ಕೇಳ್ಬೇಕು. ಸೊ ಮೀನ್ ಅಂತ ಅಂದ್ರೆ ಸೇಮ್ ಇಲ್ಲಿ ಎಕ್ಸ್ ಬಾರ್ ಇರುತ್ತೆ, ಮೋಡ್ ಮೀಡಿಯನ್ ಅಂದ್ರೆ ಎಂ ಇರುತ್ತೆ, ಮೋಡ್ ಅಂದ್ರೆ ಇಲ್ಲಿ ಝೆಡ್ ಇರುತ್ತೆ, ಸೇಮ್. ಗ್ರೂಪ್ ಡೇಟಾ ಬಂತು ಅಂದ್ರೆ ಸೇಮ್ ಫಾರ್ಮುಲಾಸ್ ಗಳೇ ಬರ್ತವೆ, ಎಫ್ ಅನ್ನೋದು ಎಕ್ಸ್ಟ್ರಾ ಆಡ್ ಆಗುತ್ತೆ. ಇಷ್ಟೇ. ಒಂದು ಎಕ್ಸಾಂಪಲ್ ತಗೊಳ್ಳಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಸೊ ನಿಮ್ಗೆ ಏನ್ ಕ್ವಶನ್ ಕೇಳ್ಬೋದು ಅಂತಂದ್ರೆ, ಕ್ವಶನ್ ಈ ತರ ಕ್ವಶನ್ ಕೇಳ್ಬೋದು. ಅವನು ಏನಂತ ಅಂದ್ರೆ, ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್. ಅವನು ಕ್ವಶನ್ ಕೇಳಲೇಬೇಕು. ಅವ್ನ ಕ್ವಶನ್ ಅಲ್ಲಿ ಫೈಂಡ್ ದ ಮೀನ್ ಡಿವಿಯೇಷನ್ ಅಂತ ಕೇಳಕ್ ಬರೋದಿಲ್ಲ. ಓಕೆನಾ? ಅಬೌಟ್ ಏನು ಅಂತ ಕೇಳ್ಬೇಕು, ಅಬೌಟ್ ಮೀನಾ, ಮೀಡಿಯನಾ, ಮೋಡ ಅಂತ. ಅಬೌಟ್ ಮೀನ್ ನಾನು ಡೇಟಾ ಕೊಡ್ತೀನಿ ನೋಡಿ, 10, 15, 12, 20, 18, 27. ಓಕೆನಾ? ಇದಕ್ಕೆ ಮೀನ್ ಡಿವಿಯೇಷನ್ ಕಂಡಿಡಿ ಅಬೌಟ್ ಮೀನ್ ಅಂತ ಕೇಳ್ತಿದ್ದಾನೆ. ಸೊ ನೀವೇನ್ ಮಾಡ್ಬೇಕು, ಫಸ್ಟ್ ಇದಕ್ಕೆ ಏನ್ ಮಾಡ್ಬೇಕಂತ ಅಂದ್ರೆ, ಫಸ್ಟ್ ನೀವು ಎಕ್ಸ್ ಬಾರ್ ಕಂಡಿಡಿಬೇಕು. ವಾಟ್ ಈಸ್ ಯುವರ್ ಎಕ್ಸ್ ಬಾರ್? ಎಲ್ಲ ಆಡ್ ಮಾಡ್ಬೇಕಲ್ವಾ. ಎಕ್ಸ್ ಬಾರ್ ಇಸ್ ಟೋಟಲ್ ಎಷ್ಟಾಗತ್ತಪ್ಪ? 25, 92 ಬರುತ್ತಾ ಪಕ್ಕ? 92 ಡಿವೈಡ್ ಬೈ 2, 4, 6 ಅಲ್ವಾ? ಎಷ್ಟಾಗುತ್ತೆ? 102 ಕೋಣಜ 102 ಬರ್ತೈತೆ ಸರ್. 102 ಬೈ 6 ಮಾಡಿದ್ರೆ ನಿಮಗೆ 17 ಸಿಗುತ್ತೆ ಅಲ್ವೇನಪ್ಪ? ಈಗ ಡಿವಿಯೇಷನ್ಸ್ ಗಳನ್ನ ಕಂಡಿಡ್ತಾ ಹೋಗಿ. ಸೊ ವಾಟ್ ಇಸ್ ದ ಡಿವಿಯೇಷನ್ಸ್? ಫಸ್ಟ್ ಯು ರೈಟ್ ಡೌನ್ ಎಕ್ಸ್, ಅಂಡ್ ದ ಡಿವಿಯೇಷನ್ ಫಾರ್ಮುಲಾ ಏನು? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆನಾ? ದಿಸ್ ಇಸ್ ದ ಡಿವಿಯೇಷನ್. ಓಕೆ. ಸೊ ಈಗ ಎಕ್ಸ್ ಇದೇನಾಗಿದೆಯಪ್ಪ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂತ ಹೋಗ್ಬಿಡಿ. ಇಲ್ಲಾಂದ್ರೆ ಹೆಂಗ್ ಅಸೆಂಡಿಂಗ್ ಆರ್ಡರ್ ಅವಶ್ಯಕತೆ ಇಲ್ಲ. ಯೂಶಲಿ ಅಸೆಂಡಿಂಗ್ ಆರ್ಡರ್ ಬರೋದು ತುಂಬಾ ಒಳ್ಳೇದು. ಬೇಡ ಹಂಗೆ ಬರ್ದು ಬಿಡಿ, ಏನ್ ತೊಂದ್ರೆ ಇಲ್ಲ. 10, 15, 12, 20, 18, 27. Now find the deviations. So what is the mean here? It is 17. ಆ ಡಿಫರೆನ್ಸ್ ತಗೊಳ್ಳಿ, ಎಷ್ಟಾಗುತ್ತೆ ಇದಕ್ಕೆ ಡಿವಿಯೇಷನ್? 7. ಇದಕ್ಕೆ ಡಿವಿಯೇಷನ್ ಎಷ್ಟು? 2. ಇದಕ್ಕೆ ಡಿವಿಯೇಷನ್ ಎಷ್ಟು? 5. ಇದಕ್ಕೆ ಡಿವಿಯೇಷನ್ 3. ಇದಕ್ಕೆ ಡಿವಿಯೇಷನ್ 1. ಇದಕ್ಕೆ ಡಿವಿಯೇಷನ್ ಬಂದ್ಬಿಟ್ಟು 10 ಆಗುತ್ತೆ. ಕ್ಲಿಯರ್ ಅಲ್ವಾ? ಟೋಟಲ್ ಆಡ್ ಮಾಡ್ತೀಯಲ್ಲ, ಅದೇ ನಿಮ್ಗೆ ಸಮೇಷನ್ ಸಿಗ್ಮಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಏನಿದೆ, ಇದೆ ಟೋಟಲ್ ಆಡ್ ಮಾಡಿದ್ರೆ. ಟೋಟಲ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 9, 14, 15, 18, 28 ಬಂತು. ಇವೆಲ್ಲ ಆಡ್ ಮಾಡಿದ್ರೆ ಸಿಗ್ಮಾ ಅಂದ್ರೆ ಹೆಂಗ್ ಗೊತ್ತೇನ್ರೋ? ಕೂಡದು ಅಂತ. ಇವನ್ನೆಲ್ಲ ಕೂಡಿದ್ರೆ ಅದನ್ನೇ ಸಿಗ್ಮಾ ಅಂತ ಕರಿತೀವಿ. 28 ಬಂತು ಅಲ್ವಾ? Therefore, what is the formula of mean deviation? Mean deviation is equal to what? Sigma x minus x bar divided by what? N. Okay. So ಇಲ್ಲಿ n is equal to ಏನಪ್ಪ? ಇಲ್ಲಿ 6. 6 3 3 6. Yes, n is equal to 6. So which is equal to sigma ಎಷ್ಟು ಬಂದಿದೆ ಇಲ್ಲಿ? Sigma x minus x bar ಎಷ್ಟು ಬಂದಿದೆ ಇಲ್ಲಿ? 28. 28 upon 6 ಎಷ್ಟು ಬರುತ್ತೆ ಇದು? ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 6 4s 4.64, 24, 4, 40, 6 36. ಸೊ 4.6 ಬರುತ್ತೆ. ಇದನ್ನ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆಕ್ಚುಲಿ. ಈಗ ಮೀನ್ ಡಿವಿಯೇಷನ್ ಅಬೌಟ್ ಮೋಡ್ ಅಂತ ಕೇಳಿದ್ರೆ ಆಗುತ್ತಾ? ಮೋಡ್ ಇಲ್ಲಿ ಆಕ್ಚುಲಿ ಎಕ್ಸಿಸ್ಟೇ ಆಗಿಲ್ಲ. ಇಲ್ಲಿ ಎಕ್ಸಿಸ್ಟ್ ಆಗಿದ್ಯಾ ಮೋಡು? ಆಗಿಲ್ಲ. ಮೀಡಿಯನ್ ಅಂತ ಕೇಳಿದ್ರೆ ಮಾಡ್ಬೋದು.
ಓಕೆನಾ? ಸೊ ಆತರ ಮಾಡ್ಕೊಂತ ಹೋಗೋದು ಅಷ್ಟೇ, ಏನಿಲ್ಲ. ಅಂದ್ರೆ ಯಾವ ಸೆಂಟ್ರಲ್ ಟೆಂಡೆನ್ಸಿ ಕೇಳಿದಾನೆ ನೋಡ್ಕೋಬೇಕು, ಅದನ್ನ ಕಂಡಿಡ್ಕೋಬೇಕು ಫಸ್ಟ್. ಓಕೆನಾ? ಆಮೇಲೆ ಯು ಹ್ಯಾವ್ ಟು ಫೈಂಡ್ ದ ಡಿವಿಯೇಷನ್ಸ್. ಅದಾದ್ಮೇಲೆ ಅವನ್ನೆಲ್ಲ ಕೂಡ್ಬೇಕು. ಕೂಡ್ದಾಗ ಏನೋ ಆನ್ಸರ್ ಬರುತ್ತೆ, ಇದು ಫಾರ್ಮುಲಾ ಅಷ್ಟೇ, ಇನ್ನೇನಿಲ್ಲ. ಅಬೌಟ್ ಮೀನ್ ಅಷ್ಟೇ ಕಂಡ್ರೋ, ಇನ್ನೇನಿಲ್ಲ. ಅಬೌಟ್ ಮೋಡ್ ಮೀಡಿಯನ್ ಒಂದು ಮಾಡಿಸ್ಬಿಡೋಣ, ನಿಮ್ಗೊಂದು ಗೊತ್ತಾಗುತ್ತೆ. ಇವಾಗ ಮಾಡಿದ್ದು ಅಬೌಟ್ ಮೀನ್. ಇನ್ನೊಂದು ಡೇಟಾ ಕೊಡ್ತೀನಿ, ಅಬೌಟ್ ಮೀಡಿಯನ್ ಕಂಡಿಡಿ. ಸೊ ಫೈಂಡ್ ಮೀನ್ ಡಿವಿಯೇಷನ್ MD about median. About median, the data is given. ಜಾಸ್ತಿ ಇದೆ, ಇರ್ಲಿ ಬಿಡು, ತೊಂದರೆ ಏನಿಲ್ಲ. 3, 3, 4, 5, 7, 9, 10, 12, 18, 19, 21. 18, 19, 21. About median ಅಂತ ಹೇಳಿದೀನಿ. So what you have to do? First of all, you should find the median. What is n here? 3, 3, 6, 3, 9, 2, 11. So n is equal to 11 here. So ಇದು even odd. Odd. Oddಗೆ ಫಾರ್ಮುಲಾ ಏನು? What is the median? M is equal to what? ಎಷ್ಟನೇ ಟರ್ಮ್? ಆಡ್ಗೆ ಫಾರ್ಮುಲಾ ಏನು ಅಂದ್ರು? n plus 1/2 ಟರ್ಮ್. ಅಲ್ಲ, ಆಡ್ ಇದ್ರೆ ಇಷ್ಟೇ ಫಾರ್ಮುಲಾ. n plus 1 ಅಂದ್ರೆ 11/2 12 ಅಂದ್ರೆ 6th ಟರ್ಮ್. ಫಸ್ಟ್ ಆಫ್ ಆಲ್ ಆರ್ಡರ್ ಇದೆಯಾ ಅದು? ಓಕೆ, 6th ಟರ್ಮ್. 6th ಟರ್ಮ್ ಎಷ್ಟು ಬಂದಿದೆ ಇಲ್ಲಿ? 1, 2, 3, 4, 5, 6, 9. 9 is the median ಅಲ್ವೇನಪ್ಪ? ಸೊ ಈಗ ಯು ಜಸ್ಟ್ ಫೈಂಡ್ ದ ಏನದು ಡಿವಿಯೇಷನ್ಸ್. ನೋಡಿ, ಈಗ ಡಿವಿಯೇಷನ್ಸ್ ನ ಹಿಂಗೆ ಮಾಡ್ಬೇಕಂತ ಏನಿಲ್ಲ, ಕಾಲಮ್ಮೆ ಹಾಕ್ಬೇಕಂತ ಏನಿಲ್ಲ. ನೋಡಿ, ಈಗ ಕಾಪಿ ಮಾಡ್ಕೊತೀನಿ, ನಂಗೆ ಟೈಮ್ ಇಲ್ಲದಕ್ಕೆ ಹಿಂಗ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಈಗ ಇದಕ್ಕೆ ಏನ್ ಮಾಡ್ತೀನಿ ಅಂತಾರೆ, ಡಿವಿಯೇಷನ್ಸ್ ಅಲ್ಲೆಲ್ಲ ಕಂಡಿಡ್ಕೊಂಡು ಹೋಗ್ತೀನಿ. ಸೊ ಯು ಜಸ್ಟ್ ಫೈಂಡ್ ದ ಡಿವಿಯೇಷನ್ಸ್ ಆಫ್ ಈಚ್ ಅಬ್ಸರ್ವೇಷನ್. ವಾಟ್ ಇಸ್ ದ ಡಿವಿಯೇಷನ್ ಆಫ್ ದಿಸ್? 9 ಇದೆಯಲ್ಲಪ್ಪ ಮೀಡಿಯನ್. 9ಗೆ ಡಿವಿಯೇಷನ್ ಎಷ್ಟಾಗುತ್ತೆ ಇದಕ್ಕೆ? ಡಿವಿಯೇಷನ್ ಇಸ್ 6. ಡಿವಿಯೇಷನ್ ಇಸ್ 6. 2, 9, ಸಾರಿ 5 ಕಣ. 5. ದ ಡಿವಿಯೇಷನ್ ಇಸ್ 4, 2, 0, 1, 3, 9, 10, 12 ಅಷ್ಟೇ ಡಿವಿಯೇಷನ್ಸ್. ಈಗ ಇವನ್ನೆಲ್ಲ ಆಡ್ ಮಾಡಿದಾಗ ಬರುತ್ತಲ್ಲ ಆನ್ಸರ್ ಏನ್ ಹೇಳೋದು? ಸಿಗ್ಮಾ. ಇದಕ್ಕೆಲ್ಲ ಸಿಗ್ಮಾ ಮಾಡಿ. ಇದು ಆಕ್ಚುಲಿ ಏನು, ಈ ಕಾಲಮ್ ಏನು ಆಕ್ಚುಲಿ ಇದು ಎಕ್ಸ್, ಇದು ಎಕ್ಸ್ ಮೈನಸ್ ಎಮ್ ಡಿವಿಯೇಷನ್ಸ್. ಓಕೆ, ಸೊ ಟೋಟಲ್ ಆನ್ಸರ್ ಬರೆದು ಬಿಡ್ತೀನಿ. ಈಗ ಇದಕ್ಕೆ ಆನ್ಸರ್ ಮಾಡಿದಾಗ ಏನಾಗುತ್ತೆ? 6, 12 ಅದನ್ನ ಕೂಡ್ಬಿಡಿ, ಗೊತ್ತಾಗುತ್ತೆ ಎಷ್ಟು ಬರುತ್ತೆ. 58 ಬರುತ್ತಂತೆ. ಸೊ ಇದೇ ನಮ್ಮ ಏನಾಗುತ್ತೆ, ಎಕ್ಸ್ ಮೈನಸ್ ಎಂ. ಓಕೆ, ಎಕ್ಸ್ ಮೈನಸ್ ಎಂ ಆಗುತ್ತೆ. ಸೊ ಈ 58. Now you can apply the formula. So what is the formula mean deviation ಗೆ? Mean deviation about the mean formula ಏನು? Sigma x minus m divided by n. So this is what? 58 upon n is 11. So approximately if you solve this 5.27 ಏನೋ ಬರುತ್ತೆ. ಓಕೆ, ಸೊ ಇಷ್ಟು ಬರುತ್ತೆ. ಅರ್ಧದಲ್ವಾ? ಅಬೌಟ್ ಮೋಡ್ ಕೇಳಿದ್ರು ಮೋಡ್ ನ ನೋಡ್ಬೇಕು, ಮೋಡ್ ನ ಲೆಕ್ಕ ಹಾಕೊಂಡು ಮಾಡ್ತಾ ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಮೀನ್ ಡಿವಿಯೇಷನ್ ಅಂತ ಅಂದ್ರೆ ಇಷ್ಟೇ ಕಂಡ್ರು. ಸರ್ ಇದನ್ನ ಯಾಕೆ ಸರ್ ಮೀನ್ ಡಿವಿಯೇಷನ್ ಅಂತ ಕರೀತಾರೆ, ಮೀಡಿಯನ್ ಡಿವಿಯೇಷನ್ ಅಂತ ಕರೆಯಲ್ಲ? ಕರೆಕ್ಟ್. ಅಂದ್ರೆ ನಾವು ನೋಡಿಗ ಏನ್ ಮಾಡ್ತಾ ಇದೀವಿ ಹೇಳು? ಸಮೇಶನ್ ತೆಗಿತೀವಿ ಸರ್ ಅಲ್ಲಿ. ಅದಕ್ಕೆ ವೆರಿ ವೆರಿ ಗುಡ್ ಕ್ವಶನ್ಸ್. ನೋಡು, ನಾವು ಮೀನ್ ಡಿವಿಯೇಷನ್ ಫಾರ್ಮುಲಾ ಆಕ್ಚುಲಿ ಏನಂತ ಅಂದ್ರೆ ಸಮ್ ಆಫ್ ಡಿವಿಯೇಷನ್ಸ್ ಅಲ್ಲಿ ಬರೀ ಮೀನ್ಗೆ ಡೆಫಿನಿಷನ್ ಅಂತ ಹೇಳ್ತಿದ್ವಿ, ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂತಿದ್ವಿ. ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಸಮ್ ಆಫ್ ಏನ್ ಮಾಡ್ತಾ ಇರೋದು ನಾವು ಇಲ್ಲಿ?
ಡಿವಿಯೇಷನ್ಸ್ ನೋಡಿ, ಡಿವಿಯೇಷನ್ಸ್ ಎಲ್ಲ ಸಮ್ ಮಾಡ್ತಾ ಇದೀವಿ ಇಲ್ಲಿ. ಇದನ್ನೇನೆ ಸಿಗ್ಮಾ ಅಂತ ಹೇಳ್ತಿದ್ ನಾವು. ನಾವಿಲ್ಲಿ ಅಬ್ಸರ್ವೇಷನ್ಸ್ ಸಮ್ ಮಾಡ್ತಿಲ್ಲ. ಯಾವ್ದು ಮ್ಯೂಟ್ ಮಾಡೋ. ಇದನ್ನ ಕರೆಕ್ಟ್, ಒಳ್ಳೆ ಕ್ವಶನ್ ಕೇಳ. ಸಮ್ ಆಫ್ ಡಿವಿಯೇಷನ್ಸ್ ಮಾಡ್ತಾ ಇರೋದು. ಸಮ್ ಆಫ್ ಡಿವಿಯೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಸಮ್ ಆಫ್ ಡಿವಿಯೇಷನ್ಸ್. ಇದನ್ನ ಮೀನ್ ತಾನೇ ಅಂತ ಅನ್ನೋದು. ಟೋಟಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡ್ ಬೈ ಟೋಟಲ್ ಅಂತ ಅಂದ್ರೆ ಅದನ್ನ ಮೀನ್ ಅಂತ ಕರಿತೀವಿ. ಅದಕ್ಕೋಸ್ಕರ ಮೀನ್ ಬಂತು ಅಷ್ಟೇ. ಈ ಮೀನ್ ಎಂ ಅಂತ ಇರೋದಕ್ಕೆ ಅದು ಮೀನಿಗೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ. ಅಂದ್ರೆ ಡಿವಿಯೇಷನ್ಸ್ ಗಳಿಗೆ ಅವರೇಜ್ ತಗೋತಾ ಇದೀವಿ. ಓಕೆನಾ? ಅದನ್ನೇ ಮಾಡ್ತಾರೆ, ಡಿವೈಡ್ ಬೈ ಎನ್ ಅಂತ ಮಾಡ್ತಾ ಇದೀವಲ್ಲ, ಅದಕ್ಕೆ ಮೀಡಿಯನ್ ಅಂತ ಬರೋದಿಲ್ಲ. ದಿಸ್ ಇಸ್ ದ ಡೆಫಿನಿಷನ್ ಆಫ್ ಮೀನ್ ಅಲ್ವಾ? ಮೀನ್ ಡೆಫಿನಿಷನ್ ಇದು. ಮೀನ್ ಆಫ್ ಅಬ್ಸರ್ವೇಷನ್ಸ್ ಅಂತಿದ್ವಿ, ಬಟ್ ಇಲ್ಲಿ ಏನಂತ ಹೇಳ್ತೀವಿ? ಮೀನ್ ಆಫ್ ಅಬ್ಸರ್ವ್ ಸಮ್ ಆಫ್. ನೋಡಿ ಇಲ್ಲಿ ಬರೀ ಮೀನ್ಗೆ ಫಾರ್ಮುಲಾ ಏನಪ್ಪಾ? ಮೀನ್ ಆಫ್ ಅಬ್ಸರ್ವೇಷನ್ಸ್ ಗಳಿಗೆ ಫಾರ್ಮುಲಾ ಏನಂತ ಹೇಳ್ತಿದ್ವಿ ನಾವು? ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ಎನ್ ಅಂತ ಮಾಡ್ತೀವಿ. ಬಟ್ ಇಲ್ಲಿ ಸಮ್ ಆಫ್ ಡಿವಿಯೇಷನ್ಸ್ ಇರೋದ್ರಿಂದ ಅದಕ್ಕೆ ಮೀನ್ ಆಫ್ ಅಬ್ಸರ್ವೇಷನ್ಸ್ ಅಲ್ಲ, ಮೀನ್ ಆಫ್ ಡಿವಿಯೇಷನ್. ಅದಕ್ಕೆ ಎಂ ಡಿ ಅಂತ ಕರಿತೀವಿ ಅಷ್ಟೇ. ಅಷ್ಟೇ ಕಣ, ಇನ್ನೇನಿಲ್ಲ. ಅದಾಯ್ತಲ್ವಾ? ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಪ್ರೀವಿಯಸ್ ಇಯರ್ ಡಿವಿಯೇಷನ್ ಅಲ್ಲಿ ಬರುತ್ತೆ. ಒಂದ್ ಕ್ವಶನ್ ಇದೆ, ಅಲ್ಜಿಬ್ರಿಕ್ ಸಮ್ ಆಫ್ ಡಿವಿಯೇಷನ್ಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫ್ರಮ್ ಮೀನ್ ಇಸ್ ಆಲ್ವೇಸ್ 0 ಅಂತಿದ್ದಾರೆ. ಅದೇ ಹೇಗೆ? ಹೇಳ್ತೀನಿ ಎಲ್ಲ ಬರ್ತೀನಿ. ಪ್ರೀವಿಯಸ್ ಇಯರ್ ಕೇಳಿದಾನಲ್ಲ, ಕೂಡ ಪ್ರೀವಿಯಸ್ ಇದೆಯಾ ಬುಕ್ ಕೊಡು. ಇದ್ರಲ್ಲಿ ಇಲ್ಲೇ ಐತೆ ನೋಡಿ. ಸರ್ ಅನ್ಗ್ರೂಪ್ ಮಾಡಿಸಿ ಸರ್. ಒಂದ್ ನಿಮಿಷ. ಎಲ್ಲ ಆಯ್ತು. ಅದು ಅಬ್ಸರ್ವೇಷನ್ ಅದೇ ಮಾಮೂಲಿ. ಟೋಟಲ್ ಸಿ ಆನ್ಸರ್ ಅದಕ್ಕೆ. ಮೀನ್ ಡೆಫಿನಿಷನ್, ಮೀನ್ ಡಿವಿಯೇಷನ್ ಅಲ್ಲ, ಮೀನ್ ಡೆಫಿನಿಷನ್. ಸರ್ ಸಮೇಶನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 0 ಆಗುತ್ತಲ್ಲ ಸರ್, ಅದಕ್ಕೆ 0 ಬಂದಿದೆ. ಎಲ್ಲಿದೆಯೋ ಅದು ಕ್ವಶನ್ ಇದೆಯಾ ಇದ್ರಲ್ಲಿ ಲಾಸ್ಟ್ ಇಯರ್ ಅಲ್ಲಿ? ಅಲ್ಲ ಸರ್, ಸಮೇಶನ್ sir. ಆಫ್ ಎಕ್ಸ್ ಮೈನಸ್ ಸರ್, ಸಮೇಶನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಕ್ವಲ್ ಟು 0 ಬರುತ್ತಲ್ಲ ಸರ್. ಗ್ರೇಟರ್ ದ್ಯಾನ್ 0 ಅಲ್ವಾ ಅದು? ಒಂದ್ ನಿಮಿಷ ಅಪ್ಪ.
ಸರ್ ಏನು ಕೇಳಿಸ್ತಾ ಇಲ್ಲ ಸರ್. ಟ್ಯಾಂಪಲ್ ರನ್. ನೆಕ್ಸ್ಟ್ ಏನ್ ಮಾಡೋಣಪ್ಪ? ಅದಕ್ಕೆ ಝೀರೋ ಕಣೋ ಅದಕ್ಕೆ ಆನ್ಸರು. ಬಿಡೋದು, ಅದ್ರ ಬಗ್ಗೆ ಹೇಳ್ತೀನಿ. ಅಲ್ಜಿಬ್ರಾಯಿಕ್ ಅಂದ್ರೆ ಏನ್ ಗೊತ್ತಾ? ಅಂದ್ರೆ ಮಾಡ್ಯುಲಸ್ ತಗೊಳ್ದಂಗ್ ಮಾಡೋದು ಅಂತ ಅಷ್ಟೇ. ಮಾಡ್ಯುಲಸ್ ತಗೊಂಡಂಗ್ ಮಾಡ್ಲಿಲ್ಲ ಅಂತಂದ್ರೆ ಆನ್ಸರ್ ಝೀರೋ ಬರುತ್ತೆ ಅಂತ ಅಷ್ಟೇ. ಆ ಕ್ವಶನ್ಗೆ ಆನ್ಸರ್ 2023 ನಲ್ಲಿ ಕೇಳಿದನಲ್ಲ, ಅರ್ಥ ಆಯ್ತು. ಅದ್ ಹೆಂಗ್ ಮಾಡೋದಂತ ಹೇಳ್ತೀನಿ ನೋಡಿ. ಅದೇ ಏನ್ ಗೊತ್ತಾ ಹೇಳುತ್ತೆ ಅದು? ಅಲ್ಜಿಬ್ರಾಯಿಕ್ ಸಮ್ ಅಂತ ಅಂದ್ರೆ, ಈಗ ಸಿಂಪಲ್ ಡೇಟಾ ತಗೊಳ್ಳೋಣ.
ಯಾವ್ದನ್ನ ಮೀನ್ ಕರೆಕ್ಟ್ ಆಗಿ ಬರುವಂತದ್ದು ಹೇಳಪ್ಪ. ಯಾವ್ದನ್ನ ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು 5, 10, 25, 25, 10 ಎಷ್ಟೋ 35, 40, 40, 20 ಹಾಕಿ ಸರ್. 5 ಇಲ್ಲ ಅಂದ್ರೆ 20 ಹಾಕ್ತೀನಿ ನೋಡು. 20 ಎಷ್ಟಾಗುತ್ತೆ? 60 by 4 ಎಷ್ಟಾಗುತ್ತೆ? 15 ಆಗುತ್ತಲ್ಲ. ಬಿಡು. ಸೊ ದೀಸ್ ಆರ್ ದಿ ಸೆಟ್ ಆಫ್ ಅಬ್ಸರ್ವೇಷನ್ಸ್ ಅಲ್ವಾ. ಈಗ ನಾನು ಹೇಳೋದು, ಈಗ ವಾಟ್ ಇಸ್ ಅವರೇಜ್, ವಾಟ್ ಇಸ್ ಎಕ್ಸ್ ಬಾರ್? 15 ಸರ್. ಎಕ್ಸ್ ಬಾರ್ ಇಸ್ ವಾಟ್? ಸಮ್. 15. ಓಕೆನಾ? 5 ಪ್ಲಸ್ ಎಷ್ಟು ಬರ್ 60 ಅಲ್ವೇನ್ರೋ? 60 by 5 ಎಷ್ಟಾಗುತ್ತೆ? 60 by 4 60 by ಸರ್. 4 15 ಸರ್. 15 ಆಗುತ್ತೆ. 15 ಆಗುತ್ತಲ್ವಾ. ಈಗ ದ ಸಮ್ ಆಫ್ ಅಲ್ಜಿಬ್ರಾ, ದ ಅಲ್ಜಿಬ್ರಾ ಏನಂತ ಹೇಳ್ತಿದ್ದು? ಸಮ್ ಆಫ್ ಅಲ್ಜಿಬ್ರೈಕ್ ಅಬ್ಸರ್ವೇಷನ್ಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಬೌಟ್ ಮೀನ್ ಈಸ್ 0 ಅಂತ ಹೇಳ್ತಿದ್ದಾನೆ. ಹೌದು, ಅಬೌಟ್ ಮೀನ್ ಈಸ್ 0. ಯಾಕಂತ ಅಂದ್ರೆ ಈಗ ನೋಡಿಗ ಸಮ್ ಆಫ್ ಅಲ್ಜಿಬ್ರೈಕ್ ಸಮ್ ಮಾಡಿ ನೋಡಿಗ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡಿ, ಎಲ್ಲದಕ್ಕೂ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡಿ, ಎಲ್ಲದಕ್ಕೂ ಎಕ್ಸ್ ಮೈನಸ್ ಎಕ್ಸ್ ಬಾರ್, ಎಕ್ಸ್ ಮೈನಸ್ ಎಕ್ಸ್ ಬಾರ್ ನ ಕಂಡಿಡೀರಿ. ಎಲ್ಲದಕ್ಕೂ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಕಂಡಿಡೀರಿ ಸೇಮ್ ಡೇಟಾಗೆ. ಓಕೆ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಏನಾಗುತ್ತೆ ಹೇಳಿ ನೋಡಿ. ಎಕ್ಸ್ ಅಂದ್ರೆ 5, 5 ಮೈನಸ್ 15 ಎಷ್ಟಾಗುತ್ತೆ? -10. -10. ನಾನು ಮಾಡ್ಯುಲಸ್ ಆಗ್ತಿಲ್ಲ ಇಲ್ಲಿ. ಓಕೆನಾ? ಅಲ್ಜಿಬ್ರಾಯಿಕ್ ಸಮ್ ಆಫ್ ಅಬ್ಸರ್ವೇಷನ್ಸ್ ತಗೊಂತಾ ಇದೀನಿ. ಓಕೆನಾ? ಸಮ್ ತಗೊಂತಾ ಇದೀನಿ ಡಿವಿಯೇಷನ್ಸ್ ಗಳಿಗೆ. ಓಕೆನಾ? ಇದು ನಾನು ಅವಾಗ ಹಿಂಗ್ ತಗೊಂತಿದ್ನಲ್ಲ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅನ್ನೋದೇನಂತ ಅಂದ್ರೆ ಇದು ಅಬ್ಸಲ್ಯೂಟ್ ಡಿವಿಯೇಷನ್. ಇದೇನ್ ಹೇಳಿ, ಇದು ಅಬ್ಸಲ್ಯೂಟ್. ಅಬ್ಸಲ್ಯೂಟ್ ಅಂತಂದ್ರೆ ಇಲ್ಲಿ ಮಾಡ್ ಬರುತ್ತೆ. ಓಕೆನಾ? ಬರೀ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಅಂದ್ರೆ ಡಿವಿಯೇಷನ್, ಇದು ಅಬ್ಸಲ್ಯೂಟ್. ಓಕೆನಾ? ಈಗ ಅವ್ನ್ ಕೇಳ್ತಿರೋದಲ್ಲಿ ಕ್ವಶನ್ ಅಲ್ಲಿ ಏನಂತ ಇದೆ? ಅಬ್ಸಲ್ಯೂಟ್ ಅಂತ ಇದೆಯಾ? ಬರೀ ಡಿವಿಯೇಷನ್ಸ್ ಅಂತ ಇದೆ ತಾನೆ. ಡಿವಿಯೇಷನ್ ಕಂಡಿಡಿ. ಎಕ್ಸ್ ಮೈನಸ್ ಎಕ್ಸ್ ಬಾರ್ 5 ಮೈನಸ್ 15 ಇಸ್ ವಾಟ್? -10. 10 ಮೈನಸ್ ಇದೆಷ್ಟಾಗುತ್ತೆ? -5. 10 ಮೈನಸ್ ಇದೆಷ್ಟಾಗುತ್ತೆ? ಇದು 10 ಪ್ಲಸ್ 5 5. ಎಕ್ಸ್ ಅಂದ್ರೆ 20. 20 ಮೈನಸ್ 15 ಈಸ್ ವಾಟ್? 5. ಇವನ್ನೆಲ್ಲ ಕೂಡಿದ್ರ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ ಆನ್ಸರ್. +5 - 5 ಕ್ಯಾನ್ಸಲ್, +10 - 10 ಕ್ಯಾನ್ಸಲ್. ಆನ್ಸರ್ ಏನ್ ಬಂತು? 0. ಈಗ ಅದೇ ಕ್ವಶನ್ಗೆ ಅಬ್ಸಲ್ಯೂಟ್ ಅಂತ ಕೇಳಿದ್ದಿದ್ರೆ ಆನ್ಸರ್ ಏನಾಗಿರೋದು? ಗ್ರೇಟರ್ ದೆನ್ 0. ಗ್ರೇಟರ್ ದೆನ್ 0 ಬರುತ್ತೆ. ಅರ್ಥ ಮಾಡ್ಕೊ. ಅರ್ಥದಲ್ವಾ ಇದು? ಇಷ್ಟೇ. ಸರ್ ಫಾರ್ಮುಲಾಸ್ ಅಲ್ಲಿ ಎಫ್ ಅನ್ನೋದು ಗ್ರೂಪ್ ಡೇಟಾಗಳ ಸರ್ ಬರೋದು. ಫಾರ್ಮುಲಾ ಬರ್ತಾ ಎಫ್ ಅನ್ನೋದು ಗ್ರೂಪ್ ಡೇಟಾಗೆ ಬರೋದು, ನೀವು ಅನ್ಗ್ರೂಪ್ ಡೇಟಾಗೆ ಹಾಕಿದ್ದೀರಾ ಸರ್? ಇಲ್ಲ ಕಣೋ, ಕರೆಕ್ಟ್ ಆಗಿದೆಯಲ್ಲ. ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ತುಂಬಾ ಡೆಪ್ತ್ ಆಗಿ ಏನು ಓದಕ್ ಹೋಗ್ಬೇಡಿ, ಅಲ್ಲಿ ಕ್ವಶನ್ ಸಾಲ್ವ್ ಮಾಡಿಸ್ಬೇಕು. ನಮ್ಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್. ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೆಕ್ಸ್ಟ್ ಮೀನ್ ಡಿವಿಯೇಷನ್ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡೆಫಿನಿಷನ್ ಏನಪ್ಪಾ ಅಂತ ಅಂದ್ರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದಿ, ಬರ್ಕೊಳ್ಳಿ ಅಷ್ಟೇ, ಇಟ್ ಈಸ್ ಡಿಫೈನ್ಡ್ ಆಸ್ ದಿ positive square root. It is defined as the positive square root of mean of the squared deviation. Mean of the squared deviation. Squared deviation of given observation. ಆ ಮೀನಿಂಗ್, ಆ ಡೆಫಿನಿಷನ್ ಅಲ್ಲೇ ಹೇಳ್ತಾ ಇದೆ ಅದ್ರ ಫಾರ್ಮುಲಾ ಏನು ಅಂತ. ಗಿವನ್ ಅಬ್ಸರ್ವೇಷನ್ಸ್. ಓಕೆ, ಅಂದ್ರೆ ಇದನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೂಟ್ ಮೀನ್ ಸ್ಕ್ವೇರ್ ಡಿವಿಯೇಷನ್ ಅಂತ ಕರೀತಾರೆ. ಓಕೆ, ರೂಟ್ ಮೀನ್ ಸ್ಕ್ವೇರ್
ರೂಟ್ ಆರ್ ಎಂ ಎಸ್ ಅಂತ ಕರೀತಾರೆ. ಆರ್ ಎಂ ಎಸ್ ರೂಟ್ ಮೀನ್ ಸ್ಕ್ವೇರ್ ಡಿವಿಯೇಷನ್ ಅಂತ ಕರೀತಾರೆ. ಇಟ್ ಈಸ್ ಡಿನೋಟೆಡ್ ಬೈ ಹಿಂಗೆ ಸಿಗ್ಮಾ. ಇದು ಸಿಗ್ಮಾ ಲೆಟರ್ ಇದು. ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಈಗ ಡಿವಿಯೇಷನ್ಸ್ ಇದೆಯಲ್ವಾ ನಿಮ್ಮ ಹತ್ರ, ಆ ಡಿವಿಯೇಷನ್ ಏನ್ ಬರುತ್ತೆ ಅದಕ್ಕೆ ಸ್ಕ್ವೇರ್ ಮಾಡ್ಬೇಕು. ಒಂದು ನೋಡಿ, ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಪಾಸಿಟಿವ್ ಸ್ಕ್ವೇರ್ ರೂಟ್. ಅರ್ಥ ಮಾಡ್ಕೋ ನೋಡಿ, ಈಗ ಡೆಫಿನೇಷನ್ ಹೇಳ್ತೀನಿ. ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ಮೀನ್ ಆಫ್ ದಿ. ಮೀನ್ ಅಂದ್ರೆ ಏನು? ಮೀನ್ ಆಫ್ ದಿ ಅಂತ ಅಷ್ಟನ್ನ ಪಟ್ ಅಂತ ಎನ್ ಬರಿಬೇಕು. ಮೀನ್ ಆಫ್ ದಿ ಅಂತಂದ್ರೆ ಡಿವೈಡ್ ಬೈ ಎನ್ ಬರಿಬೇಕು. ಮೀನ್ ಆಫ್ ದಿ ವಾಟ್? ಮೀನ್ ಆಫ್ ದಿ ಸ್ಕ್ವೇರ್ಡ್ ಡಿವಿಯೇಷನ್ ಅಂತ ಅಂದ್ರೆ, ಡಿವಿಯೇಷನ್ ಅಂದ್ರೆ ಏನು? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಅದಕ್ಕೆ ಏನ್ ಮಾಡ್ಬೇಕು? ಸ್ಕ್ವೇರ್ ಮಾಡ್ಬೇಕು. ಇಷ್ಟೇ, ಇದೇ ಫಾರ್ಮುಲಾ, ಇನ್ನೇನು ಇಲ್ಲ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ. ಓಕೆನಾ? ಇಷ್ಟೇ. ಈಗ ಅಬೌಟ್ ದ ಮೀನ್, ಅಬೌಟ್ ದ ಮೋಡ್ ಅಂತ ಏನ್ ಬೇಡ, ಜಸ್ಟ್ ಇದನ್ನ ಮಾಡೋಣ ಅಷ್ಟೇ. ಫಾರ್ಮುಲಾ ಬರ್ಕೊಂಬಿಡಿ. ಫಾರ್ಮುಲಾ ಹೇಳ್ತೀನಿ. ಫಾರ್ಮುಲಾ ಏನ್ ಫಾರ್ಮುಲಾ? ಈಗ ಫಸ್ಟ್ ಎರಡಕ್ಕೆ ಬರುತ್ತೆ. ಒಂದು ಅನ್ಗ್ರೂಪ್ಡ್ಗೆ ಏನಾಗುತ್ತೆ, ಡೈರೆಕ್ಟ್ ನಾರ್ಮಲ್ ಅಬ್ಸರ್ವೇಷನ್ ಕೊಟ್ಟಾಗ ಸಿಗ್ಮಾ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಪ್ಪ ನೋಡಿ, ಹೇಳಿದ್ನಲ್ಲ, ಸ್ಕ್ವೇರ್ ರೂಟ್ ಆಫ್ ಮೀನ್ ಅಂತಾರೆ ಡಿವೈಡ್ ಬೈ ಎನ್ ಅಂತ ಬರಿಬೇಕು. ಮೀನ್ ಆಫ್ ಏನು? ಸ್ಕ್ವೇರ್ಡ್ ಡಿವಿಯೇಷನ್ಸ್ ಅಲ್ವಾ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇದ್ದು ಡಿವಿಯೇಷನ್, ಇದಕ್ಕೆ ಸ್ಕ್ವೇರ್. ಇದೇ ಫಾರ್ಮುಲಾ. ಗ್ರೂಪ್ ಹುಡ್ಗೆ ಏನಾಗುತ್ತೆ, ಎಕ್ಸ್ಟ್ರಾ ಏನ್ ಬರುತ್ತೆ ಹೇಳಿ? ಎಫ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ, ಬಿಟ್ರೆ ಏನೂ ಬರಲ್ಲ. ಓಕೆ, ಸೊ ಎಫ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಗ್ರೂಪ್ ಹುಡ್ಗೆ. ಓಕೆ, ಫಾರ್ಮುಲಾ ಒಂದು ನೆನ್ಪಿಟ್ಕೊಳ್ಳಿ. ಕ್ವಶನ್ಸ್ ಅಷ್ಟೊಂದೇನು ಡೀಪ್ ಆಗಿ ಡಿಗ್ ಮಾಡಿ ಹೆಂಗ್ ಕೇಳಲ್ಲ. ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ದ ಸ್ಕ್ವೇರ್ ಡಿವೈಡ್ ಬೈ ಎನ್ ಆಗುತ್ತೆ ಅಷ್ಟೇ. ಒಂದ್ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ಬಿಡ್ತೀನಿ. ನೆಕ್ಸ್ಟ್ ಇದಾದ ನಂತರ ವೇರಿಯನ್ಸ್ ಅಂತ ಬರುತ್ತೆ ಇನ್ನೊಂದು ಟಾಪಿಕ್. ಇವೆಲ್ಲ ತುಂಬಾ ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಸಿಸ್ ಅಂತ ಬೇಜಾನಿದೆ ಅದರಲ್ಲಿ, ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳ್ಕೊಳ್ಳೋಣ, ತುಂಬಾ ಡ್ರ್ಯಾಗ್ ಮಾಡೋದು ಬೇಡ. ವೇರಿಯನ್ಸ್ ಅಂತ ಒಂದು ಬರುತ್ತೆ. ವೇರಿಯನ್ಸ್ ಅಂತ ಅಂದ್ರೆ ಇವೆಲ್ಲ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಂತ ಕರೀತಾರೆ. ಯಾವ್ದೋ ಒಂದನ್ನ ಅನಾಲಿಸಿಸ್ ಮಾಡ್ಬೇಕಾದ್ರೆ, ಸರ್ವೆ ಮಾಡ್ಬೇಕಾದ್ರೆ ಇವನ್ನೆಲ್ಲ ಆಪರೇಷನ್ಸ್ ಗಳನ್ನ ಮಾಡ್ತಾರೆ. ಬಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳೋಣ. ವೇರಿಯನ್ಸ್ ಅಂತ ಅಂದ್ರೆ ವೇರಿಯನ್ಸ್ ಫಾರ್ಮುಲಾ ಬರ್ಕೊಂಬಿಡಿ. ವೇರಿಯನ್ಸ್ ಅಂತ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಸ್ಕ್ವೇರ್ ಆಫ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿರುತ್ತೆ ಅದನ್ನ ಕಂಡಿಡಿದು ಬಿಟ್ಟು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಸಿಗ್ಮಾ ತಾನೆ, ಅದಕ್ಕೆ ಏನ್ ಮಾಡ್ಬೇಕು? ಸ್ಕ್ವೇರ್ ಮಾಡ್ಬೇಕಷ್ಟೆ. ವೇರಿಯನ್ಸ್ ಅಂದ್ರೆ ಇಷ್ಟೇ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡಿಡಿದು ಬಿಟ್ಟು ಅದಕ್ಕೆ ಸ್ಕ್ವೇರ್ ಮಾಡೋದು. ಒಂದ್ ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳಿ, ನಿಮಗೆ ಕ್ಲಾರಿಟಿ ಸಿಗತ್ತೆ. ಈ ಎಕ್ಸಾಂಪಲ್ಗೆ ವೇರಿಯನ್ಸ್ ಕಂಡಿಡಿರಿ, ಇದನ್ನು ಕಂಡಿಡಿರಿ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 2, 3, 6, 6, 8. ಓಕೆನಾ? ಕ್ವಶನ್ ಬಂದ್ಬಿಟ್ಟು ಫೈಂಡ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಏನು ವೇರಿಯನ್ಸ್ ಅಂತ ಕೇಳ್ತಾನೆ. ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಈಗ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಅಂದ್ರೆ ಸಿಂಪಲ್. ವಾಟ್ ಇಸ್ ದ ಏನದು ಫಾರ್ಮುಲಾ? ಏನಪ್ಪಾ? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಲ್ವಾ ಇದು. ಅಬ್ಸರ್ವೇಷನ್ ಹಿಂಗೆ ಬರ್ಕೊಂಡ್ಬಿಟ್ಟು 2 ಕಾಲಮ್ ಹಾಕೋಬೇಕು ಅಂತ ಏನ್ ರೂಲ್ಸ್ ಇಲ್ಲ, ಹಂಗಂಗೆ ಬರ್ಕೊಂತ ಹೋಗಿ. ಫಸ್ಟ್ ಆಫ್ ಆಲ್ ಯು ಫೈಂಡ್ ದ ಮೀನ್, ವಿಚ್ ಇಂಪ್ಲೈಸ್ ವಾಟ್ ಈಸ್ ಎಕ್ಸ್ ಬಾರ್. 6, 12, 20, 25. 25 by 5, 25 by 5 ಎಷ್ಟಪ್ಪ? 5. ಎಕ್ಸ್ ಬಾರ್ ಇಸ್ 5 ಗೊತ್ತಾಯ್ತಲ್ವಾ? ಇದು ಗೊತ್ತಾಗುತ್ತಲ್ವೇನ್ರು ಅಂತಮ್ಮ? 25 by 5 is equal to 5. ಓಕೆ, ಈಗ ಡಿವಿಯೇಷನ್ ಕಂಡಿದ್ದೀವಿ. ವಾಟ್ ಇಸ್ ದ ಡಿವಿಯೇಷನ್ ಆಫ್ ದಿಸ್? 3. ಡಿವಿಯೇಷನ್ ಆಫ್ ದಿಸ್ ಇವೆಲ್ಲ ಏನು? ಎಕ್ಸ್ ಮೈನಸ್ ಎಕ್ಸ್ ಬಾರ್ಗಳು. ಇನ್ಫ್ಯಾಕ್ಟ್ ಮಾಡೇ ತಗೊಳ್ಳಿ, ಏನ್ ಸಮಸ್ಯೆ ಇಲ್ಲ. ಮೈನಸ್ ಬೆಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸ್ಕ್ವೇರ್ ಮಾಡೋರೆಲ್ಲ ಪ್ಲಸ್ ಆಗ್ಬಿಡ್ತಾವಲ್ಲ, ಅವಶ್ಯಕತೆ ಇಲ್ಲ. ಇದಕ್ಕೆ 2, ಇದಕ್ಕೆ 1, ಇದು 3. ಇದೆಲ್ಲ ಏನು ನಾನು ಕಂಡಿಡಿದಿದ್ದು? ಎಕ್ಸ್ ಮೈನಸ್ ಎಕ್ಸ್ ಬಾರ್. ನನಗ್ ಬೇಕಿರೋದು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಅಲ್ವಾ? ಸ್ಕ್ವೇರ್ ಕಂಡಿ 3 ಸ್ಕ್ವೇರ್ ಎಷ್ಟು?
9 4 1 1 9 ಇದನ್ನ ಕೂಡ್ಬಿಡು. ದಿಸ್ ಇಂಪ್ಲೈಸ್ ಸಮ್ಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಮಾಡು. ಇದನ್ನ ಕೂಡು 9 10 15 24 ಆಗುತ್ತೆ. 24 ಆಗುತ್ತೆ. ನಾವು ಏನ್ ಬೇಕಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು? ಸ್ಕ್ವೇರ್ ರೂಟ್ ಆಫ್ ಏನು? ನಾನು ಸಿಗ್ಮಾ ಹಾಕದ್ನ ಇಲ್ಲ, ಸಾರಿ ಕಣ, ನಾನು ಅಲ್ಲಿ ಸಿಗ್ಮಾ ಹಾಕ್ಬೇಕಿತ್ತು ಅನ್ಸುತ್ತೆ, ನಾನು ಹಾಕದಂಗ ಇರ್ಲಿಲ್ಲ ಅನ್ಸುತ್ತೆ. ಸಿಗ್ಮಾ ಹಾಕ್ಬೇಕು ಕಣಪ್ಪ, ಸಾರಿ ಕಣ್ರಪ್ಪ. ಮೀನ್ ಅಂದ ತಕ್ಷಣ ಇಲ್ಲಿ ಸಿಗ್ಮಾ ಬರ್ಬೇಕಲ್ವೇನ್ರೋ? ಹೌದಾ ಇಲ್ಲ? ಸಮ್ ಅಂತ ಅಂದ್ರೆ ಸಿಗ್ಮಾ ಅಂತ. ಓಕೆ, ಸಿಗ್ಮಾ ಹಾಕ್ಬೇಕು, ಸಾರಿ ನನ್ಗೆ ನೋಡ ಅವಾಗ ನೆನಪಾಯ್ತು. ಸಿಗ್ಮಾ ಏನಂಬ ಫಾರ್ಮುಲಾ? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಅಷ್ಟೇ, ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಮೈನಸ್ 4 ಏನ್ ಬಂದಿದೆ? 24/5. ಇಷ್ಟೇ ಆನ್ಸರ್. ವೇರಿಯನ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಎಸ್ ಡಿ ಸ್ಕ್ವೇರ್ ಅಂದ್ರೆ ರೂಟ್ 24/5 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಏನ್ ಬರುತ್ತೆ ಆನ್ಸರ್? 24/5. ಇಷ್ಟೇ ಆನ್ಸರ್. ವೇರಿಯನ್ಸ್ ಎಸ್ ಡಿ ಸೇಮೆ, ಇದಕ್ಕೆ ಸ್ಕ್ವೇರ್ ಬರುತ್ತೆ ಅಷ್ಟೇ. ಎಸ್ ಡಿ ಕಂಡಿಡಿದು ಅದನ್ನ ಸ್ಕ್ವೇರ್ ಮಾಡಿದಾಗ ಬರೋ ಆನ್ಸರ್ ನಮ್ಮ ವೇರಿಯನ್ಸ್. ಅಷ್ಟೇ ಕಣ, ಇನ್ನೇನಿಲ್ಲ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸೌರ್ ಇದೆ, ಅದನ್ನ ಮಾಡ್ಬಿಟ್ಟು ವಿಲ್ ಸಾಲ್ವ್ ಸಮ್ ಕ್ವಶನ್ಸ್. ನಿಮ್ಗೆ ಇನ್ನೊಂದು ಎಕ್ಸೆಲ್ ಶೀಟ್ ಫಾರ್ಮುಲಾ, ಎಕ್ಸೆಲ್ದು ಜಾಸ್ತಿ ಏನು ತುಂಬಾ ಇದೆ, ಎಕ್ಸೆಲ್ ಅಲ್ಲೂ ಕೂಡ ನೀವು ಕಲಿಯುವಂಥದ್ದು. ಎಲ್ಲಾ ಕಲಿಯೋದ್ಕಿಂತನ ಮೇಜರ್ ಸೆಂಟ್ರಲ್ ಟೆಂಡೆನ್ಸೀಸ್ ಏನಿದೆ ಅಷ್ಟನ್ನ ಮಾತ್ರ ಕಲೀರಿ, ಅದನ್ನ ಮಾತ್ರ ಹೇಳ್ಕೊಡ್ತೀನಿ ನಾನು. ಎಕ್ಸೆಲ್ ಯೂಸ್ ಮಾಡ್ಕೊಂಡು ಮೀನ್ ಹೆಂಗ್ ಕಂಡಿಡಿತೀವಿ, ಮೀಡಿಯನ್ನು, ಮೋಡು, ಕ್ವಾರ್ಟೈಲ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ಯೂನೆಸ್. ಮ್ಯೂಟ್ ಮಾಡೋ. ಸ್ಕ್ಯೂನೆಸ್ ಅಂತಂದ್ರೆ ಗೊತ್ತು, ಇಟ್ ಇಸ್ ಅನ್ ಅಸಿಮಿಟ್ರಿ ಅಂತ. ಅಂದ್ರೆ ಸಿಮಿಟ್ರಿ ಇಲ್ಲದೆ ಅದನ್ನ ನಾವೇಂತ ಹೇಳ್ತೀವಿ? ಲ್ಯಾಕ್ ಆಫ್ ಅಸಿಮಿಟ್ರಿ ಅಂತ ಕರಿತೀವಿ. ಬರ್ಕೊಳ್ಳಿ ಅಷ್ಟೇ. ಸ್ಕ್ಯೂನೆಸ್ ರೆಫರ್ಸ್ ಟು ಲ್ಯಾಕ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಲ್ಯಾಕ್ ಆಫ್ ಸಿಮಿಟ್ರಿ, ಸಿಂಪಲ್ ಆಗಿ ಅಸಿಮಿಟ್ರಿ ಅಂತ ಕರಿತೀವಿ. ಸಿಮಿಟ್ರಿ ಇಲ್ಲದೆ ಇರೋದನ್ನೇ ನಾವು ಸ್ಕ್ಯೂನೆಸ್ ಅಂತ ಕರೆಯೋದು. ಓಕೆನಾ? ಸಿಮಿಟ್ರಿ ಇಲ್ಲದೆ ಇರೋದ್ನ, ಅಂದ್ರೆ ಸಿಮಿಟ್ರಿಯ ಕೊರತೆ ಇರೋದನ್ನ ನಾವು, ಅಥವಾ ಅಸಿಮಿಟ್ರಿ, ಲ್ಯಾಕ್ ಆಫ್ ಸಿಮಿಟ್ರಿ ಅಂದ್ರೂ ಒಂದೇ, ಇಲ್ಲಾಂದ್ರೆ ಸಿಂಪಲ್ ಆಗಿ ಇದನ್ನ ಅಸಿಮಿಟ್ರಿ ಅಥವಾ ಹಿಂಗ್ ಕರಿತೀವಿ. ಅಸಿಮಿಟ್ರಿ ಎಲ್ಲ ಒಂದೇ. ಓಕೆನಾ? ಅಷ್ಟೇ, ಇನ್ನೇನಿಲ್ಲ. ಒಂದೆರಡು ಪ್ರಾಪರ್ಟೀಸ್ ಬರ್ಸ್ಬಿಡ್ತೀನಿ, ಆ ಪ್ರಾಪರ್ಟೀಸ್ ನ ಬರ್ಕೊಳ್ಳಿ. ಇದ್ರಲ್ಲಿ ಏನ್ ಜಾಸ್ತಿ ಏನು ಅಂತ ಏನಿಲ್ಲ, ಆಲ್ರೆಡಿ ಎಷ್ಟೊಂದು ವಿಷಯಗಳನ್ನ ಸ್ಟಡಿ ಮಾಡಿದೀರಾ ಈ ಚಾಪ್ಟರ್ ನಲ್ಲಿ. ಪ್ರಾಪರ್ಟೀಸ್ ಏನಪ್ಪಾ ಅಂತಂದ್ರೆ, ದ ಫಸ್ಟ್ ಪ್ರಾಪರ್ಟಿ ಏನಪ್ಪಾ ಅಂತ ಅಂದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಾಪರ್ಟೀಸ್ ಆಫ್ ಸಿಮಿಟ್ರಿಕ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ. ಸಿಮಿಟ್ರಿ ಬಗ್ಗೆ ಗೊತ್ತಾದ್ರೆ, ಸಿಮಿಟ್ರಿ ಅಲ್ದವೆಲ್ಲನ ಅಸಿಮಿಟ್ರಿ ಅಷ್ಟೇ. ಪ್ರಾಪರ್ಟಿ ಆಫ್ ಸಿಮಿಟ್ರಿಕ್ ಅಂತ ಏನಿದೆ ಅದ್ರದ್ದು ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಅಂದ್ರೆ ಸಿಮಿಟ್ರಿಕ್ ಇನ್ ದ ಸೆನ್ಸ್ ಸಿಮಿಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನಮ್ಮ ಡೇಟಾ ಏನಿದೆ ಅದು ಸಿಮಿಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಅಂತ ಅಂದ್ರೆ, ಈ ಕೆಳಗಂಡ ಪ್ರಾಪರ್ಟೀಸ್ ಇದ್ರೆ ಅದು ಸಿಮಿಟ್ರಿಕ್ ಅಂತ ಗೊತ್ತಾಗುತ್ತೆ. ಫಸ್ಟ್ ಪ್ರಾಪರ್ಟಿ ಏನ್ ಗೊತ್ತಾ ಇದ್ರದ್ದು? ಮೀನು, ಮೀಡಿಯನ್ನು, ಮೋಡು ಮೂರು ಈಕ್ವಲ್ ಇರಬೇಕು. ಅದನ್ನ ಆ ಡಿಸ್ಟ್ರಿಬ್ಯೂಷನ್ ಏನಂದ ನಾವು ಸಿಮಿಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಒಂದು ಸೆಟ್ ಆಫ್ ಡೇಟಾ ಇರುತ್ತೆ ನಮ್ಮ ಹತ್ರ, ಆ ಡೇಟಾಗೆ ಈ ಮೂರು ಸೆಂಟ್ರಲ್ ಟೆಂಡೆನ್ಸೀಸ್ ನ ಕಂಡಿಡಿಯೋದು ನಮಗೆ ಗೊತ್ತಿದೆ. ಮೀನ್ ಕಂಡಿಡಿಯೋದು ಗೊತ್ತು, ಮೀಡಿಯನ್ನು, ಮೋಡು ಎಲ್ಲ ಕಂಡಿಡಿತೀವಿ. ಆ ಮೂರು ವ್ಯಾಲ್ಯೂಗಳು ಈಕ್ವಲ್ ಬಂದಂತ ಅಂದ್ರೆ
ಅಂತ ಡಿಸ್ಟ್ರಿಬ್ಯೂಷನ್ ನ ಅಂತ ಡೇಟಾನ ನಾವು ಸಿಮಿಟ್ರಿಕ್ ಡೇಟಾ ಅಥವಾ ಸಿಮಿಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಕರಿತೀವಿ ಅಷ್ಟೇ, ಏನಿಲ್ಲ. ಓಕೆ, ಎರಡನೇದು, ಇದನ್ನ ಆಲ್ರೆಡಿ ನಾವು ಬಾಕ್ಸ್ ಪ್ಲಾಟ್ ಅಲ್ಲಿ ಕಲ್ತಿದ್ದೀರಾ. ಏನಿದೆ ಈ ಮೀಡಿಯನ್ ಏನಿದೆ, ಮೀಡಿಯನ್ ಈಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ಲೋವರ್ ಅಂಡ್ ಅಪ್ಪರ್ ಕ್ವಾರ್ಟೈಲ್ಸ್. ಇದು ಗೊತ್ತಿಲ್ಲ ಆಬ್ವಿಯಸ್ಲಿ ಅಲ್ವಾ, ಮೀನು ಮೀಡಿಯನ್ ಮೋಡ್ ಸೇಮ್ ಇದೆ ಅಂತ ಅಂದ್ರೆ ಅದೊಂದು ತರ. ಮತ್ತೆ ಇನ್ನೊಂದು ಅಪ್ಪರ್ ಮತ್ತೆ ಲೋವರ್ ಕ್ವಾರ್ಟೈಲ್ಗೆ ಸಿಮಿಟ್ರಿಕ್ ಇರುತ್ತೆ. ಈಗ ನಾವು ಬಾಕ್ಸ್ ಪ್ಲಾಟ್ ಅಲ್ಲಿ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇದ್ದಿರ್ತಾನೆ ಅದು ಅಷ್ಟೇ ಅಂದ್ರೆ ಇದ್ರ ಅರ್ಥ. ಸೊ ಇಟ್ ಮೀನ್ಸ್ ದಟ್ ಈಗ ಈಕ್ವಿ ಡಿಸ್ಟೆನ್ಸ್ ಅಂದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್, ಈಗ ನಿಮಗೆ ಗೊತ್ತಿದೆ ಅಲ್ವೇನ್ರಪ್ಪ, ಒಂದು ಡೇಟಾ ಹೆಂಗಿರುತ್ತೆ ಹೇಳ್ರಿ, ಒಂದು ಡೇಟಾ ಈ ತರ ಇರುತ್ತೆ ನೋಡಿ. ಸೊ ಇದು Q1 ಇಲ್ಲಿರುತ್ತೆ ಅಲ್ವಾ, Q2 ಇಸ್ ನಥಿಂಗ್ ಬಟ್ ವಾಟ್, ಮೀಡಿಯನ್ ತಾನೆ, ಇದೇನಿದು Q3 ಇರುತ್ತೆ. ಓಕೆ, ಈಗ ಏನಾಗುತ್ತೆ, ಈ ಡಿಸ್ಟೆನ್ಸ್ ಇದೆಯಲ್ಲ ಮೀಡಿಯನ್ ಅಲ್ವಾ ಇದು, ದಿಸ್ ಇಸ್ ದ ಮೀಡಿಯನ್ ಅಲ್ವಾ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನಂತ ಹೇಳ್ತಿದ್ದಾನೆ ಅವನು, ಸೇಮ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ಅದರ ಅರ್ಥ ನಾನು ಹೆಂಗ್ ಬರಿಬಹುದು ಅಂತ ಅಂದ್ರೆ Q3 ಮೈನಸ್ Q2 ಆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು Q2 ಮೈನಸ್ Q1 ಇರುತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆನಾ, ಯು ಜಸ್ಟ್ ರಿಮೆಂಬರ್ ಸಿಮಿಟ್ರಿಕ್ ಅಬ್ಸರ್ವೇಷನ್, ಸಿಮಿಟ್ರಿಕ್ ಡಿಸ್ಟ್ರಿಬ್ಯೂಷನ್ ಇದೆ ಅದಕ್ಕೆ ಪ್ರಾಪರ್ಟಿ. ಅಥವಾ ಯು ಕ್ಯಾನ್ ಫೈಂಡ್ ಇಟ್ ಇಸ್ ದ ಮೀನ್ ಆಕ್ಚುಲಿ ಅಲ್ವಾ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಅಂದ್ರೆ Q1 Q2 Q3 ಅಂದ್ರೆ ಈ Q2 ಅನ್ನೋದು ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ Q1 Q3 ಅಲ್ವಾ. Q1 Q3 ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸ್ ಗೆ ಎಕ್ಸಾಕ್ಟ್ ಆಗಿ ಮಿಡಲ್ ಆಗಿರುತ್ತೆ ಅದು. ಅಂದ್ರೆ ಐ ಕ್ಯಾನ್ ಸೇ Q2 is nothing but Q1 plus Q3 upon 2 ಬರುತ್ತಲ್ಲ, ಹಿಂಗೂ ಕೂಡ ನಾವು ಬರಿಬಹುದು. ಅಂದ್ರೆ ಇದನ್ನೇ ಸಾಲ್ವ್ ಮಾಡಿದ್ರೆ ಅದೇ ಬರುತ್ತೆ ನೋಡಿ. ಈಗ Q2 ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಅವಾಗ 2Q2 ಆಗುತ್ತೆ. Q1 ಆ ಕಡೆ ತಗೊಂಡ್ರೆ Q3 plus Q1 ಆಗುತ್ತೆ. Q3 plus Q1 ಆ 2 ಮತ್ತೆ ಆ ಕಡೆ ಕಳೆದ್ರೆ by 2 ಆಗುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ಇದು ಬರುತ್ತೆ. ಓಕೆನಾ, ಇಷ್ಟೇ. ನೆಕ್ಸ್ಟ್ ಈ ಗ್ರಾಫ್ ಹಾಕ್ತೀನಿ, ಗ್ರಾಫ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಟ್ರಿ, ಇನ್ನೇನು ಬೇಡ. ಓಕೆ, ಸೊ ಗ್ರಾಫ್ ಹಾಕೊಂಡ್ಬಿಟ್ರೆ ನಿಮ್ಗೆ ಒಂದು ಸಿಮಿಟ್ರಿಕ್ ಅದೆಲ್ಲ ಗೊತ್ತಾಗುತ್ತೆ. ಫಸ್ಟ್ ಸಿಮಿಟ್ರಿಕ್ ಹಾಕ್ಬಿಡ್ತೀನಿ. ಇಲ್ಲಿ ನೆಗೆಟಿವ್ ಸ್ಕ್ಯೂ ಹಾಕ್ತೀನಿ, ನೆಗೆಟಿವ್ ಸ್ಕ್ಯೂ ಹಾಕ್ತೀನಿ. ಈ ಕಡೆ ಪಾಸಿಟಿವ್ ಸ್ಕ್ಯೂ ಹಾಕ್ತೀನಿ. ಗ್ರಾಫ್ ಒಂದು ಹಾಕ್ಬಿಡ್ತೀನಿ, ಅದೊಂಚೂರು ನೆನ್ಪಿಟ್ಕೊಂಡ್ಬಿಡಿ, ಮುಗ್ದೋಗ್ಬಿಡುತ್ತೆ. ಪಾಸಿಟಿವ್ಲಿ ಸ್ಕ್ಯೂನೆಸ್ ಅಂತ ಕರಿತೀವಿ. ನಿಮಗೆ ನೆನಪಿದೆ ಅಂತ ಅನ್ಕೊಂತೀನಿ, ಕ್ವಾರ್ಟೈಲ್ ಎಲ್ಲೋ ಡಿಸ್ಕಸ್ ಮಾಡಿದ್ನಲ್ಲ, ಎಲ್ಲಿ ಡಿಸ್ಕಸ್ ಮಾಡಿದ್ದೆ ಇದು ನೆಗೆಟಿವ್ ಪಾಸಿಟಿವ್ ಎಲ್ಲ ಬಾಕ್ಸ್ ಪ್ಲಾಟ್ ನಲ್ಲಿ ಡಿಸ್ಕಸ್ ಮಾಡಿದ್ದೆ. ಅದೇ ತರನೇ ಸೇಮ್ ಅದನ್ನೇ ಒಂದು ಗ್ರಾಫ್ ತರ ತೋರಿಸ್ತೀನಿ ಅಷ್ಟೇ. ಓಕೆನಾ, ಡಿಸ್ಟ್ರಿಬ್ಯೂಷನ್ ಹೆಂಗಾಗಿದೆ ಅಂತ. ಓಕೆನಾ, ನೋಡಿ ಒಂದು ಗ್ರಾಫ್ ಹೆಂಗಂದ್ರೆ ಫಸ್ಟ್ ಒಂದು ಲೈನ್ ಹಾಕೊಳ್ಳಿ ಇಲ್ಲಿ. ಓಕೆನಾ, ಒಂದ್ ಲೈನ್ ಹಾಕೊಂಡು ನೋಡಿ, ಈ ತರ ಇರುತ್ತೆ, ಹಿಂಗಿರುತ್ತೆ ಗ್ರಾಫ್, ಹಿಂಗೋಗುತ್ತೆ, ಹಿಂಗ್ ಬರುತ್ತೆ. ಓಕೆ, ಎಕ್ಸಾಕ್ಟ್ಲಿ ಸೆಂಟರ್ ನಲ್ಲಿ ಇರ್ಬೇಕು. ಓಕೆನಾ, ಸೊ ಇದು ಮೋಡ್ ಆಕ್ಚುಲಿ. ಸೊ ಇದು ಫ್ರೀಕ್ವೆನ್ಸಿ ಅಂತ ಅನ್ಕೊಂಡ್ಬಿಟ್ರೆ ನೀವೇ ಆದ್ರೂ ಇದನ್ನ ಅಂದ್ಕೋಬೇಕು. ಇದು ದಿಸ್ ಇಸ್ ದ ಪಾಯಿಂಟ್ ವೇರ್ ಯಾವ್ದದು ಮೀನು, ಮೀಡಿಯನ್ನು, ಮೋಡ್ ಮೂರು ಈಕ್ವಲ್ ಇರ್ತವೆ. ಓಕೆನಾ, ಈ ತರ ಗ್ರಾಫ್ ಇತ್ತು ಅಂತ ಅಂದ್ರೆ ಇದನ್ನ ಸಿಮಿಟ್ರಿಕ್ ಅಂತ ಕರೀತೀವಿ. ಸಿಮಿಟ್ರಿಕ್ ಅಂದ್ರೆ ಏನು ಗೊತ್ತಾ, ಎಕ್ಸಾಕ್ಟ್ಲಿ ಆಫ್ ಆ ಕಡೆ ಇರುತ್ತೆ, ಎಕ್ಸಾಕ್ಟ್ಲಿ ಈ ಕಡೆ ಏನ್ ಆಫ್ ಇರುತ್ತೋ ಸೇಮ್ ಆಫ್ ಈ ಕಡೆನೂ ಇರುತ್ತೆ ಅಂತ ಸಿಮಿಟ್ರಿಕ್ ಅಂತ, ಮಧ್ಯದಲ್ಲಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಹಿಂದೆಗಡೆನೆ ಹೇಳಿದೆ ಪ್ರಾಪರ್ಟೀಸ್ ಆಫ್ ಸಿಮಿಟ್ರಿಕ್ ಅಂತ ಹೇಳಿದ್ದೆ, ಮೂರು ಈಕ್ವಲ್ ಇರ್ಬೇಕಂತ. ದಿಸ್ ಇಸ್ ದ ಥಿಂಗ್. ನೆಗೆಟಿವ್ ಹೆಂಗಿರುತ್ತೆ ಅಂತ ನೋಡೋಣ. ನೆಗೆಟಿವ್ ಹೆಂಗಿರುತ್ತೆ ಗೊತ್ತಾ, ನೋಡಿ ಇಲ್ಲಿ ಅಪ್ ಇರುತ್ತೆ, ಹಿಂಗಿರುತ್ತೆ. ಇದು ಅಂದ್ರೆ ಯಾವ ಕಡೆ ಡೇಟಾ ವಾಲ್ ಇರುತ್ತೆ, ಇನ್ನ ಸ್ವಲ್ಪ ನಿಮಗೆ ನೀಟಾಗಿ ಹೇಳ್ಕೊಡ್ಬೇಕಂತ ಡ್ರ್ಯಾಗ್ ಮಾಡ್ಬೇಕಷ್ಟೇ. ಅದನ್ನ ತುಂಬಾ ಎತ್ತರ ಬರೆಯೋದು ಬೇಡ. ನೋಡಿ ಹಿಂಗ ಅಪ್ಪ ಹೋಗುತ್ತೆ, ಹಿಂಗೆ ಈಕ್ವಲ್ ಬಂತ. ನಿಮ್ಗೆ ಅರ್ಥ ಮಾಡಿಸ್ಬೇಕಲ್ಲ, ಸುಮ್ನೆ ಯಾಕೆ ಬಿಡಿಸ್ಬೇಡ.
ನೋಡಿ ಹಿಂಗ್ ಹೋಗ್ತಾ ಇರುತ್ತೆ, ಹಿಂಗ್ ಬರುತ್ತೆ. ಓಕೆ, ಇದೆಂತದ್ದು ಇದು ನೆಗೆಟಿವ್. ನೆಗೆಟಿವ್ ಅಂತ ಅಂದ್ರೆ ಏನಿರುತ್ತೆ ಗೊತ್ತಾ? ನೆಗೆಟಿವ್ ಅಂತ ಅಂದ್ರೆ ಅರ್ಥ ಮಾಡ್ಕೊ, ನಾನು ಬರೆದು ಬಿಡ್ತೀನಿ ಈಗ. ಲೈನ್ಸ್ ಹೆಂಗಿರುತ್ತೆ ಅಂತ ಅಂದ್ರೆ ನೋಡೀಗ ಇಲ್ಲಿ ಇದಿರುತ್ತೆ, ಮೀಡಿಯನ್ ಯಾವತ್ತು ಮಧ್ಯದಲ್ಲಿರುತ್ತೆ, ತಲ್ಲಿರ್ಲಿ. ಹೈಯೆಸ್ಟ್ ಪೀಕ್ ಯಾವ್ದಿರುತ್ತೆ ಅದೇ ಮೋಡು Z. ಹಿಂಗಿರುತ್ತೆ. ಈ ಡಿಸ್ಟ್ರಿಬ್ಯೂಷನ್ ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಎಕ್ಸ್ ಬಾರ್ ಏನಿರುತ್ತೆ ದಟ್ ಶುಡ್ ಬಿ ಲೆಸ್ಸರ್ ದ್ಯಾನ್ ಎಂ, ದಟ್ ಲೆಸ್ಸರ್ ದ್ಯಾನ್ Z ತಲೆಯಲ್ಲಿರ್ಲಿ. ಅಂದ್ರೆ ಆ ಕಡೆ ಅಂದ್ರೆ ಯಾವ್ದೋ ಒಂದು ನಂಬರ್ ಲೈನ್ ತಗೊಂಡ್ರೆ ಲೆಫ್ಟ್ ಸೈಡ್ ಅಲ್ಲಿ ಯಾವ್ದು ಲೈ ಆಗುತ್ತೋ ಅದು ಕಡಿಮೆ ತಾನೆ. ನೋಡು ಎಕ್ಸ್ ಬಾರ್ ಕಡಿಮೆ ಇರುತ್ತೆ ನೆಗೆಟಿವ್ ಸ್ಕ್ಯೂ ನಲ್ಲಿ. ಎಕ್ಸ್ ಬಾರ್ ಕಡಿಮೆ ಇದ್ದು, ಮೀನ್ ಕಡಿಮೆ ಇದ್ದು, Z ಅಂದ್ರೆ ಒಂದಕ್ಕೊಂದು ಜಾಸ್ತಿ ಇರುತ್ತೆ. ಈಗ ನಿಮ್ಗೊಂದು ಡೇಟಾ ಕೊಟ್ಬಿಟ್ಟು ಇದು ಎಂತ ಸ್ಕ್ಯೂನೆಸ್ ಇದೆ ಅಂತ ಚೆಕ್ ಮಾಡ್ಬೋದು. ಅವಾಗ ನೀನ್ ನೋಡ್ಬೇಕು, ಮೀನು ಮೀಡಿಯನ್ ಮೋಡ್ 3 ಕಂಡು ಇಟ್ಕೋಬೇಕು. ಮೀನು 3 ಬಂತು ಅಂತ ಇಟ್ಕೊಳ್ಳಿ, ಮೀಡಿಯನ್ 5 ಬಂತು, ಮೋಡು 8 ಬಂತು. ಇದಂತ ಇದು ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಹೇಳ್ಬೇಕು. ಅರ್ಥ ಆಯ್ತಲ್ವಾ? ಅಂದ್ರೆ ಮೀನು ಮೀಡಿಯನ್ ಮೋಡ್ ನ ಇಟ್ಕೊಂಡು ಡೇಟಾ ಯಾವ ಡಿಸ್ಟ್ರಿಬ್ಯೂಷನ್ ಇದೆ, ನೆಗೆಟಿವ್ ಪಾಸಿಟಿವ್ ಅಂತ ಕೇಳ್ತಾನ ಅವನು. ಅಂತ ಟೈಮ್ ನಲ್ಲಿ ನೀನು ಈ ಕಂಡೀಷನ್ ಗೊತ್ತಿರ್ಬೇಕು. ಓಕೆ, ಪಾಸಿಟಿವ್ ಅಂತ ಅಂದ್ರೆ ಉಲ್ಟಾ. ಪಾಸಿಟಿವ್ ಅಂದ್ರೆ ಹೆಂಗೆ? ಹಿಂಗ್ ರೈಸ್ ಆಗುತ್ತೆ, ಇದು ಹಿಂಗ್ ಹೋಗುತ್ತೆ. ಇಲ್ಲೇನಿರುತ್ತಿದು Z ಯಾವತ್ತೂ ಹೈಟ್. ಓಕೆನಾ? ಸೊ ಇಲ್ಲಿ ಮಿಡಲ್ ಅಂತೂ ಆಬ್ವಿಯಸ್ಲಿ ಏನಿರ್ಬೇಕು, ಮೀಡಿಯನ್ ಇರಬೇಕು. ಈ ಕಡೆ ಏನಿರುತ್ತೆ ಎಕ್ಸ್ ಬಾರ್ ಇರುತ್ತೆ. ಅಂದ್ರೆ ಇದೇ ಮರಿಬೇಕು ಇಲ್ಲಿ, Z ಈಸ್ ಲೆಸ್ಸರ್ ದ್ಯಾನ್ ಎಂ, ಲೆಸ್ಸರ್ ದ್ಯಾನ್ ಎಕ್ಸ್ ಬಾರ್. ಅಥವಾ ಉಲ್ಟಾ ಕೂಡ ಹೇಳ್ಬೋದು, ಎಕ್ಸ್ ಬಾರ್ ಈಸ್ ಗ್ರೇಟರ್ ದ್ಯಾನ್ ಎಂ, ಗ್ರೇಟರ್ ದ್ಯಾನ್ Z. ಇದೇ ಇನಿಕ್ವೇಶನ್ ಉಲ್ಟಾ ಕೂಡ ಬರಿಬಹುದು. ಹೆಂಗೆ ಹೇಳು? ಎಕ್ಸ್ ಬಾರ್ ಈಸ್ ಗ್ರೇಟರ್ ದ್ಯಾನ್ ವಾಟ್? ಎಂ, ಅಂಡ್ ಎಂ ಈಸ್ ಗ್ರೇಟರ್ ದ್ಯಾನ್ ವಾಟ್? Z. ಇದು ಒಂದೇನೆ. ಗ್ರೇಟರ್ ದನ್ ಅನ್ಕೊಡ್ಲಿ, ಲೆಸ್ ದನ್ ಆದ್ರೂ ಕೊಡ್ಲಿ, ಕರೆಕ್ಟ್ ನೋಡ್ಕೊಂಡು ಮಾಡಿ ಅಷ್ಟೇ. ಗ್ರಾಫ್ ನ ನೋಡ್ಕೊಂಡು ಪ್ಲಾಟ್ ಮಾಡ್ತಾ ಹೋಗಿ. ಬಾಕ್ಸ್ ಪ್ಲಾಟ್ ನಲ್ಲಿನೂ ಇದೇ ತರ ಇರುತ್ತಲ್ಲ, ನೆಗೆಟಿವ್ ಸ್ಕ್ಯೂನೆಸ್, ಪಾಸಿಟಿವ್. ಬಾಕ್ಸ್ ಪ್ಲಾಟ್ ಇದೇ ತರನೇ ಇರೋದು. ಓಕೆ, ಇದು ಗ್ರಾಫ್ ತರ ಹೇಳ್ಕೊಟ್ಟೆ ಅಷ್ಟೇ. ಈ ಕಂಡೀಷನ್ ನೆನಪಿಲ್ಲಪ್ಪ, ಇದು ಕೇಳೋ ಚಾನ್ಸಸ್ ಇದೆ. ಸಿಮಿಟ್ರಿಕ್ ಗೆ ಏನಾಗುತ್ತೆ, 3 ಈಕ್ವಲ್ ಇರ್ತವೆ. ನೆಗೆಟಿವ್ ಏನಿರುತ್ತೆ, ಯಾವ್ದು ಕಡಿಮೆ ನೆಗೆಟಿವ್ ನಲ್ಲಿ? ಎಕ್ಸ್ ಬಾರ್ ಕಡಿಮೆ ಇರುತ್ತೆ. ಎಕ್ಸ್ ಬಾರ್ ಇಸ್ ಲೆಸ್ಸರ್ ದನ್. ಗ್ರಾಫ್ ನೋಡ್ಕೊಳ್ಳಿ, ಗ್ರಾಫ್ ನೋಡ್ಕೊಳ್ಳಿ ಅಷ್ಟೇ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು ಡೇಟಾ ನೋಡೇ ನಾವು ಹೇಳ್ಬೋದು. ಹೆಂಗ್ ಗೊತ್ತಾ? ಈಗ Z ಇಲ್ಲಿ ಇರುತ್ತಲ್ವೇನಪ್ಪ, ನೋಡು ಈಗ ಡೇಟಾ ಜಾಸ್ತಿ, ಡೇಟಾ ವ್ಯಾಲ್ಯೂಸ್ ಯಾವ ಕಡೆ ಇದೆ? Z ಗಿಂತ ಈ ಕಡೆ ಇದಾವೆ. ಅಂದ್ರೆ ನೋಡಿ, ಡೇಟಾ ವ್ಯಾಲ್ಯೂಸ್ ಜಾಸ್ತಿ ಲೈ ಆಗಿರೋದು ಈ ಕಡೆ. ಗ್ರಾಫ್ ಉದ್ದ ಇರೋದೆಲ್ಲಿ? Z ಇಂದ ಹಿಂದಗಡೆಗೆ ಜಾಸ್ತಿ ಗ್ರಾಫ್ ಇದಾವೆ, ನಂಬರ್ಗಳು ಇದಾವೆ ಅಂತ. ಗ್ರಾಫ್ ಉದ್ದ ಇದಾವೆ ಅಂತ ಅಂದ್ರೆ ಡೇಟಾ ಪಾಯಿಂಟ್ಸ್ ಗಳು ಜಾಸ್ತಿ ಆ ಕಡೆ ಇದಾವೆ ಅಂತ. ಇಲ್ಲಿ Z ಗಿಂತ ಮುಂದ್ ಕಡೆಗೆ ಈ ಕಡೆಗೆ ಜಾಸ್ತಿ ಇದಾವೆ ಅಷ್ಟೇ. ಇಷ್ಟೇ ಕಂಡ್ರೋ, ಇನ್ನೇನಿಲ್ಲ, ಮುಗೀತು. ಈಗ ಇನ್ನೊಂದ್ 2 ಟಾಪಿಕ್ ಇದಾವೆ. ಅದ್ರ ಮೇಲೆ ಎಲ್ಲೂ ಕ್ವಶನ್ ಕೇಳಿಲ್ಲ ಲಾಸ್ಟ್ ಇಯರ್ ಅಲ್ಲೂ ಕೂಡ. ಬಟ್ ಆದ್ರೂ ಕೂಡ 1-2 ಫಾರ್ಮುಲಾಗಳನ್ನ ಕೊಡ್ತೀನಿ, ದೂಸರ ಮಾತಾಡ್ದಂಗೆ. ಯಾಕೆ ಏನು ಅಂತ ಕೇಳಕ್ ಹೋಗ್ಬಿಡಿ, ಅದ್ರ ಥಿಯರಿ ತುಂಬಾ ಇದೆ. ಜಸ್ಟ್ ಬರ್ಕಂತ ಹೋಗಿ, ನಾನು ಎಷ್ಟು ಹೇಳ್ತೀನಿ ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು, ಎಕ್ಸ್ಟ್ರಾ ಏನು ಬೇಡ. ಈಗ ನೆಗೆಟಿವ್ ಸ್ಕ್ಯೂ, ಪಾಸಿಟಿವ್ ಸ್ಕ್ಯೂ ಎಲ್ಲ ಓಕೆನಾ? ಇದನ್ನ ಮೆಜರ್ ಮಾಡ್ಬೇಕಲ್ಲ, ಈಸಿಯಾಗಿ ಮೆಜರ್ ಮಾಡೋದಕ್ಕೆ ಹೆಂಗೆ ನಾವು ಇದನ್ನ ಮಾಡೋದಕ್ಕೂ ಅಂತ ನೋಡ್ತಾ ಇದ್ದಾಗ ನಮ್ಮಲ್ಲಿ 2 ಸೈಂಟಿಸ್ಟ್ಗಳು ಬರ್ತಾರೆ. 2 ಸೈಂಟಿಸ್ಟ್ಗಳು ಯಾರಪ್ಪ ಅಂದ್ರೆ ಕಾರ್ಲ್ ಪಿಯರ್ಸನ್ ಮತ್ತೆ ಬೋಯ್ಲೆಸ್ ಅಂತ ಒಂದಿಬ್ರು ಬರ್ತಾರೆ. ಅವರು ಮೆಜರ್ ಮಾಡ್ತಾ ಹೋಗ್ತಾರೆ. ಅದೇನ್ ಕತೆ, ಹೆಂಗೆ ಮೆಜರ್ ಮಾಡೋದು, ಅದ್ರ ಬಗ್ಗೆ ಥಿಯರಿ ಅನಾಲಿಸಿಸ್ ಎಲ್ಲ ಮಾಡ್ತಾರೆ ಅವರು. ನೋಡೋಣ ಅವ್ರು ಏನೇನ್ ಮಾಡ್ತಾರೆ ಅಂತ. ಸೊ ಟೇಕ್ ದ ಹೆಡ್ಡಿಂಗ್ ಮೆಜರ್ಸ್ ಆಫ್ ಸ್ಕ್ಯೂನೆಸ್ ಅಂತ ಇದೆ. ಸಿಂಪಲ್ ಆಗಿ ಇರುತ್ತೆ, ನಾ ಫಾರ್ಮುಲಾಸ್ ಮಾತ್ರ ಕೊಡ್ತೀನಿ. ಮೆಜರ್ಸ್ ಆಫ್ ಸ್ಕ್ಯೂನೆಸ್ ನ ಮೆಜರ್ ಮಾಡೋದಕ್ಕೆ ಯಾರ್ಯಾರು ಏನೇನ್ ಕೊಡುಗೆ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೆಜರ್ಸ್ ಆಫ್ ಸ್ಕ್ಯೂನೆಸ್ ಅಲ್ಲಿ ನಿಮ್ಗೆ 3 ತರ ಬರ್ತಾವ್ಕೊಂಡ್ರು. ಒಂದು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ಒಂದು ಬರುತ್ತೆ. ತುಂಬಾ ಡೀಪ್ ಆಗಿ ಏನ್ ಬೇಡ, ಸುಮ್ನೆ ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ಇದು ಬೇಸ್ಡ್ ಆನ್ ಇದು ಬರೋದು ಬೇಸ್ಡ್ ಆನ್ ಸೆಂಟ್ರಲ್ ಟೆಂಡೆನ್ಸೀಸ್. ಸೆಂಟ್ರಲ್ ಟೆಂಡೆನ್ಸೀಸ್ ಅಂದ್ರೆ ಯಾವ್ಯಾವ ಹೇಳು? ಮೀನು, ಮೀಡಿಯನ್ನು,
ಮೋಡ್. ಓಕೆನಾ, ಇವನ್ನ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಓಕೆನಾ, ಸೊ ಇದು ಒಂದು. ಎರಡನೇದು ಬೌಲೇಸ್ ಅಂತ ಬರ್ತಾನೆ. ಓಕೆನಾ, ಇನ್ನೇನ್ ಮಾಡಕ್ ಕೆಲಸ ಇರ್ಲಿಲ್ಲ ಅನ್ಸುತ್ತೆ. ಸೊ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ. ಓಕೆನಾ, ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ. ಸೊ ಇದು ಬೇಸ್ಡ್ ಆನ್ ಕ್ವಾರ್ಟೈಲ್ಸ್. ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ ನಿಮ್ಗೆ ಈ ಐಡಿಯಾ ಏನಾದ್ರೂ ಇರಬೇಕು. ಬೇಸ್ಡ್ ಆನ್ ಕ್ವಾರ್ಟೈಲ್ಸ್. ಕ್ವಾರ್ಟೈಲ್ಸ್ ಅಂದ್ರೆ ಯಾವ್ಯಾವ ಇದಾವೆ ನಮ್ಮ ಹತ್ರ? ಕ್ವಾರ್ಟೈಲ್ಸ್ Q1 ಇದಾವೆ, Q2 ಇದಾವೆ, Q3 ಇದಾವೆ. 3 ಕ್ವಾರ್ಟೈಲ್ಸ್ ಇದಾವೆ. ಓಕೆ, ಮೂರನೇದು ಬರುತ್ತೆ ಬೇಸ್ಡ್ ಆನ್ ಮೂಮೆಂಟ್ಸ್ ಅಂತ ಬರುತ್ತೆ. ಸ್ಕ್ಯೂನೆಸ್ ಬೇಸ್ಡ್ ಆನ್ ಮೂಮೆಂಟ್ಸ್ ಅಂತ. ಇದು ತುಂಬಾ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಹೋಗ್ಬಿಡುತ್ತೆ, ಅದು ನಮ್ಗೆ ಅಷ್ಟೊಂದು ಬರಲ್ಲ. ಸ್ಕ್ಯೂನೆಸ್ ಬೇಸ್ಡ್ ಆನ್ ಮೂಮೆಂಟ್ಸ್ ಅಂತ. ಓಕೆನಾ, ಅದೇನಂತ ಇಂಪಾರ್ಟೆಂಟ್ ಇಲ್ಲ. ಈಗ ಒಂದೊಂದಕ್ಕೆ ಫಾರ್ಮುಲಾ ಹೇಳ್ಬಿಡ್ತೀನಿ. ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕಂಡಿಡಿರಿ ಅಂತ ಕೇಳಬಹುದು ಅವನು ಎಕ್ಸಾಮ್ ಅಲ್ಲಿ ಅಷ್ಟೇ. ಓಕೆ, ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಬೇಡ, ಫಾರ್ಮುಲಾ ಹೇಳ್ತೀನಿ ಅಷ್ಟು ಮಾತ್ರ ನೋಡ್ಕೊಳ್ಳಿ ಅಷ್ಟೇ, ಏನ್ ಬೇಡ. ಫಸ್ಟ್ ಒನ್ ಯಾವ್ದಪ್ಪ? ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಇದು ಬೇಸ್ಡ್ ಆನ್ ಏನಂತ ಹೇಳಿದ್ದೆ? ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಎಕ್ಸ್ ಬಾರ್, ಅದು ಅದ್ರ ಬಗ್ಗೆ ಹೇಳಿದ್ದೆ. ಫಾರ್ಮುಲಾ ಹೇಳ್ತೀನಿ ನೋಡು. ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ ಎಕ್ಸ್ ಬಾರ್ ಮೈನಸ್ ಸಿಗ್ಮಾ ಡಿವೈಡೆಡ್ ಬೈ, ಎಕ್ಸ್ ಬಾರ್ ಮೈನಸ್ ಝೆಡ್ ಡಿವೈಡೆಡ್ ಬೈ ಸಿಗ್ಮಾ. ಇಷ್ಟೇ. ಇಲ್ಲಿ ಯಾವ್ದಾವ್ದು ಏನೇನು ಅಂತ ನೋಡ್ಕೊಂಬಿಡಿ. ಎಕ್ಸ್ ಬಾರ್ ಅಂದ್ರೆ ಏನಪ್ಪಾ? ಮೀನ್. ಝೆಡ್ ಅಂದ್ರೆ ಏನಪ್ಪಾ? ಮೋಡ್. ಸಿಗ್ಮಾ ಅಂದ್ರೆ ಏನಪ್ಪಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಇಷ್ಟ್ರ ಮೇಲೆ ಇದಕ್ಕೆ ಇನ್ನೊಂದು ಫಾರ್ಮುಲಾ ಹೇಳ್ಬೋದು. ಇನ್ನೊಂದು ಫಾರ್ಮುಲಾ ಹೆಂಗೆ ಅಂತಂದ್ರೆ, ಐ ಕ್ಯಾನ್ ರೈಟ್ ದ ಫಾರ್ಮುಲಾ ಆಸ್ 3 into ಎಕ್ಸ್ ಬಾರ್ ಮೈನಸ್ ಎಂ ಡಿವೈಡೆಡ್ ಬೈ ಸಿಗ್ಮಾ ಅಂತ ಹೇಳ್ಬೋದು. ಇಲ್ಲಿ ಎಂ ಅಂತಂದ್ರೆ ಏನಂತಂದ್ರೆ ಮೀಡಿಯನ್ ಅಂತ. ಇಲ್ಲಿ ಎಂ ಅಂತಂದ್ರೆ ಏನು ಸರ್? ಅದು ಹೆಂಗ್ ಬಂತು ಸರ್ ಮೇಲಿಂದ ಕೆಳಕ್ಕೆ? ರಿಲೇಶನ್ಶಿಪ್ ಗೊತ್ತಲ್ವಾ, ಆ ರಿಲೇಶನ್ಶಿಪ್ ಯೂಸ್ ಮಾಡಿ ಮಾಡ್ತಾನೆ ಅಷ್ಟೇ. ಈಗ ನಮ್ಮ ಹತ್ರ ಹೆಂಗ್ ಗೊತ್ತೇನ್ರೋ ಇರೋದು? ವಾಟ್ ಇಸ್ ದ ರಿಲೇಷನ್? ಎಕ್ಸ್ ಬಾರ್ ಮೈನಸ್ ಝೆಡ್ ಅಂತ ಇದೆಯಲ್ವಾ, ಇಸ್ ಈಕ್ವಲ್ ಟು, ಈ ಎಕ್ಸ್ ಬಾರ್ ಹಂಗೆ ಬರೀತಾನೆ, ಈ ಎಕ್ಸ್ ಬಾರ್ ನ ಮೈನಸ್ ಝೆಡ್. ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮೀಡಿಯನ್ ಮೋಡ್? ಝೆಡ್ ಜಾಗದಲ್ಲಿ ಏನಂತ ಬರೀಬೋದಳು? 3 times ಅಂತ ಇತ್ತಲ್ಲ, 3 times ಎಕ್ಸ್ ಬಾರ್ ಮೈನಸ್, ಸಾರಿ ಏನಂತ ಇದೆ? 2m ಹಿಂಗಲ್ವೇನ್ರೋ ಇದ್ದಿದ್ದು? 3m z is ಹಿಂಗೆ ಅಲ್ವೇನ್ರೋ ಫಾರ್ಮುಲಾ ಇದ್ದಿದ್ದು? ಓಕೆ ಸರ್, ಕರೆಕ್ಟ್. ಕರೆಕ್ಟ್ ಆಗಿದೆ ಬಿಡಿ ಸರ್. ಈ ಝೆಡ್ ಜಾಗದಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದೀನಿ, ಇದನ್ನ ಬರಿಬೋದಲ್ಲ? ಈ ಝೆಡ್ ನೋಡಿ, ಎಕ್ಸ್ ಬಾರ್ ಹಂಗೆ ಬರ್ದಿದ್ದೀನಿ, ಮೈನಸ್ ಹಂಗೆ ಬರ್ದಿದ್ದೀನಿ, ಝೆಡ್ ಜಾಗದಲ್ಲಿ ಇದನ್ನ ಬರ್ದಿದ್ದೀನಿ. ಈಗ ಇದನ್ನ ಹೆಂಗ್ ಬರಿತೀನಿ? ಎಕ್ಸ್ ಬಾರ್ ಮೈನಸ್ 3m ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 2x ಬಾರ್ ಆಯ್ತದೆ. ಎಕ್ಸ್ ಬಾರ್ ಪ್ಲಸ್ 2x ಬಾರ್ ಏನಾಗುತ್ತೆ? 3x ಬಾರ್ ಮೈನಸ್ 3m ಆಯ್ತದೆ. ಅವೆರಡರಲ್ಲೂ 3 ಕಾಮನ್ ತೆಗೆದ್ರೆ ಎಕ್ಸ್ ಬಾರ್ ಮೈನಸ್ ಎಂ. ಅದೇ 3 into ಎಕ್ಸ್ ಬಾರ್ ಮೈನಸ್ ಎಂ ಹೆಂಗ್ ಬಂತು ಅಂದ್ರೆ ಹಿಂಗೆ ಬಂದಿದ್ದು. ಅರ್ಥ ಆಯ್ತದ ಹೆಂಗ್ ಬಂತು ಅಂತ? ಅಷ್ಟೇ. ಇಲ್ಲಾಂದ್ರೆ ಇದನ್ನ ಯೂಸ್ ಮಾಡು, ಇಲ್ಲ ಇದನ್ನ ಯೂಸ್ ಮಾಡು. ಓಕೆನಾ? ಈಗ ಸಪೋಸ್ ಅವ್ನ್ ಅವ್ನು ಕೇಳ್ತಾನೆ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕಂಡಿಡಿ ಅಂತ. ಅವಾಗ ಅವನು ಎಕ್ಸ್ ಬಾರ್ ಕೊಟ್ಬಿಟ್ಟು ಎಂ ಕೊಟ್ಬಿಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಬಿಡ್ತಾನೆ. ಅವಾಗ ನೀನ್ ಯೂಸ್ ಮಾಡ್ಬೇಕು. ಎಕ್ಸ್ ಬಾರ್ ಕೊಟ್ಬಿಟ್ಟು ಝೆಡ್ ಕೊಟ್ಬಿಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ರೆ ಇದನ್ನ ಯೂಸ್ ಮಾಡು, ಯಾವ್ದನ್ನಾದ್ರೂ ಯೂಸ್ ಮಾಡು ಅಷ್ಟೇ, ಏನಿಲ್ಲ. ಇದು ಒಂದೇ ನೆನ್ಪಿಟ್ಕೊಂಡ್ರಪ್ಪ, ಬಯಾಟ್ ಮಾಡ್ಕೊಂಡ್ಬಿಡ್ರಿ ಫಾರ್ಮುಲಾ ಎಕ್ಸ್ ಬಾರ್ ಮೈನಸ್ ಝೆಡ್ ಡಿವೈಡೆಡ್ ಬೈ ಅದು ಅಂತ. ನೆಕ್ಸ್ಟ್ ಇನ್ನೊಬ್ಬೇನಪ್ಪ ಶಿಷ್ಯ ಬರ್ತಾನೆ, ಬಸ್ಸಿಯಾ Boles, come on. Where are you? Boles coefficient of skewness ಅಂತ ಬರುತ್ತೆ. Skewness ಅಂತ ಬರುತ್ತೆ. ಇದೆಲ್ಲ ಏನು? ಇದಕ್ಕೊಂದು ಫಾರ್ಮುಲಾ ಕೊಟ್ಬಿಡ್ತೀನಿ. ದಿಸ್ ಇಸ್ ಬೇಸ್ಡ್ ಆನ್ ಏನಂತ ಹೇಳಿದೆ? ಕ್ವಾರ್ಟೈಲ್ಸ್ ಅಂತ ಹೇಳಿದ್ದೆ. Boles coefficient of skewness is equal to, ನೋಡಪ್ಪ ಇದನ್ನ ಫಾರ್ಮುಲಾ ಬಯಾಟ್ ಹೊಡೆದ್ಬಿಡು.
Q3 ಮೈನಸ್ Q1 ಅಲ್ಲ ಪ್ಲಸ್ Q1 ಮೈನಸ್ 2Q2. ಇದ್ಯಾಕೆ ಅಂತ ಏನು ಅಂತ ಕೇಳಂಗಿಲ್ಲ, ಸುಮ್ಮನೆ ಬ್ಯಾಟ್ ಹೊಡಿಬೇಕಷ್ಟೇ. Q3 ಮೈನಸ್ Q1 ಇದು. Q1 Q2 Q3 ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಏನು Q1 ಅಂದ್ರೆ ಫಸ್ಟ್ ಕ್ವಾರ್ಟೈಲ್ ಅಥವಾ ಲೋವರ್ ಕ್ವಾರ್ಟೈಲ್, ಹೌದಾನೆ? ಫಸ್ಟ್ ಕ್ವಾರ್ಟೈಲ್. Q2 ಅಂತ ಅಂದ್ರೆ ಸೆಕೆಂಡ್ ಕ್ವಾರ್ಟೈಲ್ ಅಥವಾ ಮೀಡಿಯನ್ ಅಂತಾನೂ ಕೂಡ ಕರೀತಾರೆ. Q3 ಅಂತ ಅಂದ್ರೆ ಥರ್ಡ್ ಕ್ವಾರ್ಟೈಲ್, ಅಪ್ಪರ್ ಕ್ವಾರ್ಟೈಲ್ ಅಂತ ಕೂಡ ಕರೀತಾರೆ. ಆ ಮೂರು ವ್ಯಾಲ್ಯೂಸ್ ಗೊತ್ತಿತ್ತು ಅಂತ ಅಂದ್ರೆ ಅವಾಗ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕಂಡುಹಿಡಿಯೋದಕ್ಕೆ ಬೋಲೆ ಏನು ಬರ್ತಾನೆ, ನಾನು ಹೇಳ್ತೀನಿ ಅಂತ, ಅವಾಗ ಫಾರ್ಮುಲಾ ನೆನ್ಪಿಟ್ಕೋಬೇಕಷ್ಟೇ. ಓಕೆ, ಕ್ವಾರ್ಟೈಲ್ಸ್ ಕೊಟ್ರೆ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕಂಡುಹಿಡಿಯಿರಿ ಅಂತ ಅಂದ್ರೆ ಬೋಲೆಸಿಗೆ ಬರ್ಬೇಕು. ಮೀನು ಮೀಡಿಯನ್ ಮೋಡ್ ಕೊಟ್ರೆ ಕಾರ್ಲ್ ಪಿಯರ್ಸನ್ ಹತ್ರ ಹೋಗ್ಬೇಕು. ಓಕೆ, ಇನ್ನೊಂದು ಮೂಮೆಂಟ್ಸ್ ಅಂತ ಇದೆ, ಅದು ಸಿಲೆಬಸ್ ಅಲ್ಲಿ ಇಲ್ಲ, ಅದು ಯಾಕೆ ಹಾಕಿದಾರೋ ಗೊತ್ತಿಲ್ಲ, ಅದೇನ್ ಬೇಡ ಬಿಡ್ರು. ಓಕೆನಾ, ಮೂಮೆಂಟ್ಸ್ ಅದೆಲ್ಲ ಏನ್ ಬೇಡ, ಆ ಸಿಲೆಬಸ್ ಅಲ್ಲಿ ಇಟ್ ಇಸ್ ಔಟ್ ಆಫ್ ದಿ ಬಾಕ್ಸ್. ಓಕೆ, ಇವೆರಡು ನೆನ್ಪಿಟ್ಕೊಳ್ಳಿ ಸಾಕು. ಮೂಮೆಂಟ್ಸ್ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ ಅಲ್ವಾ, ಹಾಗಾಗಿ ಸುಮ್ನೆ ಮತ್ತದು ಕನ್ಫ್ಯೂಷನ್ ಶುರುವಾಗೋದು ಬೇಡ. ಜಸ್ಟ್ ಯು ರಿಮೆಂಬರ್ ದಿಸ್ ಮಚ್ ಓನ್ಲಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಕೊರ್ಟೋಸಿಸ್ ಅಲ್ವೇನಪ್ಪ? ಲಾಸ್ಟ್ ಟಾಪಿಕ್ ಫಾರ್ಮುಲಾ ಬಡ್ಬಿಡಿ ಸರ್, ಕೊರ್ಟೋಸಿಸ್. ಮೂಮೆಂಟ್ಸ್ ಫಾರ್ಮುಲಾ ಬಡ್ಬಿಡಿ ಇರ್ಲಿ. ಮೂಮೆಂಟ್ಸ್ ಫಾರ್ಮುಲಾ ಬರ್ಸ್ಬಿಡ್ಲಾ? ಬೇಡ ಆಯ್ತಪ್ಪ, ಬರ್ಕೊಂಬಿಡಿ. ಸ್ಕ್ಯೂನೆಸ್ ಬೇಸ್ಡ್ ಆನ್ ಮೂಮೆಂಟ್ಸ್. ಸ್ಕ್ಯೂನೆಸ್ ಬೇಸ್ಡ್ ಆನ್ ಮೂಮೆಂಟ್ಸ್ ಅಂತ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಬೇಕಲ್ವಾ ನಿಮ್ಗೆ? ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ ಅದನ್ನ ಬೀಟಾ 1 ಅಂತ ಕರಿತೀವಿ. ಬೀಟಾ 1 ಇಸ್ ಈಕ್ವಲ್ ಟು, ಅರ್ಥ ಮಾಡ್ಕೊ, μ3 ಸ್ಕ್ವೇರ್ ಡಿವೈಡ್ ಬೈ μ2 ಕ್ಯೂಬ್. ಹಿಂಗಿರುತ್ತೆ ಇದು ಫಾರ್ಮುಲಾ. ಅದ್ರಲ್ಲಿ ನಿಮಗೆ ಡೌಟ್ ಬಂದಿತ್ತು, μ2 ಅಂದ್ರೆ ಏನು ಸರ್, μ3 ಅಂದ್ರೆ ಏನು ಸರ್ ಅಂತ. ಓಕೆನಾ, ಬೇಸ್ಡ್ ಆನ್ ಮೂಮೆಂಟ್ಸ್ ನ ಅದರಲ್ಲಿರುವಂತ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ನ ಡಿನೋಟೆಡ್ ಬೈ ವಾಟ್, ಬೀಟಾ 1 ಅಂತ ಡಿನೋಟ್ ಮಾಡ್ತೀವಿ. ಅದಕ್ಕೆ ಫಾರ್ಮುಲಾ μ3 ಸ್ಕ್ವೇರ್ μ2 ಕ್ಯೂಬ್ ಅಂತ ಇದೆ. ಈಗ μ2 μ3 ಅಂದ್ರೆ ಏನು ಅಂತ ತಿಳ್ಕೊಬೇಕಲ್ವಾ? ಈಗ ಅದರಲ್ಲಿ μ2 ಅಂದ್ರೆ ಏನು ಅಂತ ಅಂದ್ರೆ μ2 ಇಸ್ ಈಕ್ವಲ್ ಟು ಸೆಕೆಂಡ್ ಮೂಮೆಂಟ್. ಇದನ್ನ ಸೆಕೆಂಡ್ ಮೂಮೆಂಟ್ ಅಂತ ಕರಿತೀವಿ. ಸೆಕೆಂಡ್ ಮೂಮೆಂಟ್ ಅಬೌಟ್ ಮೀನ್ ಅಂತ ಕರಿತೀವಿ. ಹಿಂಗಂದ್ರೆ ಏನ್ ಗೊತ್ತಾ, ಸೆಕೆಂಡ್ ಮೂಮೆಂಟ್ ಅಬೌಟ್ ಮೀನ್ ಅಂತ ಅಂದ್ರೆ ಸಿಗ್ಮಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಅಪಾನ್ ಎನ್ ಅಂತ. ಓಕೆನಾ, ಆದ್ರೆ ದಟ್ ಈಸ್ ನಥಿಂಗ್ ಬಟ್ ವಾಟ್, ಎಸ್ ಡಿ. ಓಕೆನಾ, ಈಗ ಆ ರೂಟ್ ಇಲ್ಲ ಅಷ್ಟೇ, ರೂಟ್ ಇಲ್ಲ, ಎಸ್ ಡಿ ಒಳಗಡೆ ಇತ್ತಲ್ಲ ಅದದು. ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಇದಲ್ವೇನ್ರು, ಸಿಗ್ಮಾ. μ3 ಅಂದ್ರೆ ಏನಂತ ಅಂದ್ರೆ ದಿಸ್ ಇಸ್ ದ ಥರ್ಡ್ ಮೂಮೆಂಟ್ ಅಬೌಟ್ ಮೀನ್ ಅಂತ ಹೇಳ್ತಾರೆ. ಓಕೆನಾ, ಇಸ್ ಈಕ್ವಲ್ ಟು, ಅದು ಫಾರ್ಮುಲಾ ಏನಂತಂದ್ರೆ ಸೇಮ್ ಫಾರ್ಮುಲಾನೆ, ಕ್ಯೂಬ್ ಬರುತ್ತೆ ಅಷ್ಟೇ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಕ್ಯೂಬ್ ಬೈ ಎನ್ ಅಂತ ಹೇಳ್ತೀವಿ ಅಷ್ಟೇ. ಅಂದ್ರೆ ಸ್ಕ್ಯೂನೆಸ್ ನ ಕಂಡಿಡ್ಬೇಕಂದ್ರೆ ಮೂಮೆಂಟ್ಸ್ ನ ಕಂಡಿಡ್ಕೋಬೇಕು. ಇದು ಯಾಕೆ ಲೆಂತಿ ಅಂತ ಹೇಳ್ತಿದೀನಿ ಅಂತ ಅಂದ್ರೆ, ಈಗ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಬೇಕಂದ್ರೆ ಈಗ ನಿಮ್ಗೆ μ3 ಬೇಕು, μ2 ಬೇಕು. μ2 ಕಂಡಿಡಿಯಕ್ಕೆ ಫಾರ್ಮುಲಾ ಏನು, ಇದು. ಹಿಂಗಂದ್ರೆ ಏನು, ಎಸ್ ಸಿಗ್ಮಾ ಸ್ಟ್ಯಾಂಡರ್ಡ್ ವೇರಿಯನ್ಸ್ ಇದೆ ಆಕ್ಚುಲಿ. ಓಕೆನಾ, ಅಷ್ಟು ಕಂಡಿಡ್ಕೋಬೇಕು. ಅದಾದ್ಮೇಲೆ μ3 ಬೇಕಂದ್ರೆ ಮತ್ತದಕ್ಕೆ ಕ್ಯೂಬ್ ಮಾಡ್ಕೋಬೇಕು. ಇದು ಬಂದಾದ್ಮೇಲೆ ಅದನ್ನ ತಗೊಬಂದು ಇಲ್ಲಿ ಸ್ಕ್ವೈರು ಇಲ್ಲಿ ಕ್ಯೂಬ್ ಮಾಡ್ಕೋಬೇಕು. ಲೆಂತಿ ಪ್ರಾಸೆಸ್ ಇದೆ, ಹಂಗಾಗಿ ಕೇಳೋದ್ ಡೌಟು. ಆಯ್ತು, ಇಷ್ಟೇ, ಇನ್ನೇನಿಲ್ಲ. ಕೊರ್ಟೋಸಿಸ್ ಅಂತ ಇದೆ. ಕೊರ್ಟೋಸಿಸ್ ಅಂತ ಅಂದ್ರೆ ಹಿಂಗಂದ್ರೆ ಏನಂತಂದ್ರೆ ಇದ್ರಲ್ಲಿ ಏನು ಇಲ್ಲ ಕಣ, ಒಂದು ಗ್ರಾಫ್ ಹೇಳ್ಬಿಡ್ತೀನಿ, ಅಷ್ಟನ್ನೊಂದು ನೆನ್ಪಿಟ್ಕೊಳ್ಳಿ. ಕೊರ್ಟೋಸಿಸ್ ಅಂತ ಅಂದ್ರೆ ಇಟ್ ಈಸ್ ದ ಪೀಕ್ಡ್ನೆಸ್ ಅಂತ. ಅಂದ್ರೆ ಪೀಕ್ನೆಸ್ ಎಲ್ಲಿದೆ, ಪೀಕ್ಡ್
ಪೀಕ್ಡ್ ನೆಸ್. ಯಾವ ನೆಸ್ ಅಪ್ಪ ಇದು? ಪೀಕ್ಡ್ ನೆಸ್. ಪೀಕ್ಡ್ ನೆಸ್ ಇನ್ ದ ರೀಜನ್ ಆಫ್ peakedness in the region of peakedness in the region of mode of a frequency curve. Mode of a frequency curve. ಈಗ ಫ್ರೀಕ್ವೆನ್ಸಿ ಕರ್ವ್ ಡ್ರಾ ಮಾಡೋದು ಗೊತ್ತಲ್ವಾ ನಿಮ್ಗೆ? ಫ್ರೀಕ್ವೆನ್ಸಿ ಕರ್ವ್ ಡ್ರಾ ಮಾಡೋದು ಗೊತ್ತು ನಿಮ್ಗೆ. ಅದೇ ಹಿಸ್ಟೋಗ್ರಾಮ್ ಹಾಕಿ ಫ್ರೀಕ್ವೆನ್ಸಿ ಕರ್ವ್ ಅಂತ, ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್ ಅಂತ ಮಾಡ್ತೀವಲ್ವಾ? ಆ ಫ್ರೀಕ್ವೆನ್ಸಿ ಕರ್ವ್ ನಲ್ಲಿ ನಿಮ್ ಕರ್ವಿಂಗ್ ಬರುತ್ತಲ್ಲ, ಅದ್ರದ್ದು ಪೀಕ್ಡ್ನೆಸ್ ಹೆಂಗಿದೆ? ಪೀಕ್ನೆಸ್ ಅಂದ್ರೆ ಹೈಯೆಸ್ಟ್. ಪೀಕ್ನೆಸ್ ಅನ್ನೋದು ಬರೋದ್ರೆ ಮೋಡ್ ಅಲ್ಲಿ ತಾನೆ. ಈಗ ಮೋಡ್ ಜಾಸ್ತಿ ಇತ್ತು ಅಂದ್ರೆ ತುಂಬಾ ಪೀಕ್ ಬಂದ್ಬಿಡುತ್ತೆ. ಈಗ ಹಿಂಗಿರುತ್ತೆ, ಓಕೆ, ಹಿಂಗಿರುತ್ತೆ, ಹಿಂಗಿರುತ್ತೆ, ಇಲ್ಲೆಲ್ಲೋ ಹಿಂಗಿರುತ್ತೆ, ಓಕೆ, ಹಿಂಗಿರುತ್ತೆ ಅಥವಾ ಹಿಂಗಿರುತ್ತೆ ಅಂತ ಅನ್ಕೊಂಡು. ಇದಕ್ಕೆ ಫ್ರೀಕ್ವೆನ್ಸಿ ಕರ್ವ್ ಹೆಂಗಿರುತ್ತೆ ಹೇಳಿ? ಫ್ರೀಕ್ವೆನ್ಸಿ ಕರ್ವ್ ಎಲ್ಲ ಮಿಡಲ್ ಎಲ್ಲ ಮಿಡಲ್ ಹಿಂಗ್ ಹೋಗ್ಬೇಕಲ್ವಾ? ಹಿಂಗ್ ಬಂದ್ ಬರುತ್ತೆ ಅಲ್ವಾ? ಇದು ಫ್ರೀಕ್ವೆನ್ಸಿ ಕರ್ವ್. ಇಲ್ಲಿ ಪೀಕ್ನೆಸ್ ಎಷ್ಟಾಯ್ತು? ಜಾಸ್ತಿ ಇದೆ ಅಲ್ವಾ? ಅಂದ್ರೆ ಅದನ್ನ ಕೊಟೋಸ್ ಅಂತ ಕರೀತಾರೆ. ಪೀಕ್ನೆಸ್ ಜಾಸ್ತಿ ಇದೆ ಅಂತ ಅಂದ್ರೆ ಇಟ್ ಇಸ್ ಜಾಸ್ತಿ ಕೊಟೋಸ್ ಇದೆ ಅಂತ ಕರಿತೀವಿ. ಓಕೆನಾ? ಆ ಪೀಕ್ಡ್ನೆಸ್ ಹೆಂಗಿದೆ ಅನ್ನೋದ್ರ ಮೇಲೆ ಟೈಪ್ಸ್ ಗಳನ್ನ ಹೇಳ್ತೀವಿ ಅಷ್ಟೇ, ಇದು ಏನಿಲ್ಲ. ಓಕೆನಾ? ಸೊ ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಕರ್ವ್ ಏನಿದೆ ಅದು ಎಷ್ಟು ಪೀಕ್ ಇದೆ ಅಂತ ಹೇಳಿದ್ರು ಅದನ್ನೇ ನಾವು ಪೀಕ್ಡ್ನೆಸ್ ಇನ್ ದ ರೀಜನ್ ಆಫ್ ಮೋಡ್, ಅದನ್ನ ನಾವು ಆಫ್ ಎ ಫ್ರೀಕ್ವೆನ್ಸಿ ಕರ್ವ್ ಇಸ್ ಕಾಲ್ಡ್ ಕುರ್ಟೋಸಿಸ್ ಅಷ್ಟೇ. ಓಕೆನಾ? ಇದರಲ್ಲಿ 3 ಟೈಪ್ ಬತ್ತಾಕೊಂಡ್ರು, ಅದೆಲ್ಲ ಜಾಸ್ತಿ ಏನ್ ಇದು ಮಾಡ್ಕೊಳಕ್ ಹೋಗ್ಬಿಡಿ. ಗ್ರಾಫ್ ಡ್ರಾ ಮಾಡ್ಬಿಡ್ತೀನಿ, ಕರೆಕ್ಟಾಗಿ ನೋಡ್ಕೊಂಬಿಡಿ ಅಷ್ಟೇ, ಏನಿಲ್ಲ. ಸಿಲೆಬಸ್ ಅಲ್ಲಿಗೆ ಖತಮ್. ಓಕೆನಾ? ನೋಡು, ಅದರಲ್ಲಿ ಒಂದು ತುಂಬಾ ಪೀಕ್ ಬಂದ್ರೆ ಏನಾಗುತ್ತೆ ಅಂತ ಹೇಳುತ್ತೆ. ಓಕೆ, ನಾರ್ಮಲ್ ಪೀಕ್ ಇದ್ರೆ ಚೆನ್ನಾಗ್ ಬರ್ಲಿಲ್ವಾ? ಬಂದೈತಾ? ಓಕೆ, ನಾರ್ಮಲ್ ಪೀಕ್ ಇದ್ರೆ ಹೆಂಗೆ ಅದು ಬರ್ತಾ ಇಲ್ವಲ್ಲ ಯಾಕೋ? ಇಲ್ಲ, ಅಡ್ಜಸ್ಟ್ ಮಾಡ್ಕೋತಿರಲ್ಲ? ಓಕೆ ಸರ್. ಓಕೆ, ಇನ್ನೊಂದು ತುಂಬಾ ಫ್ಲಾಟಿ ಆಗಿರುತ್ತೆ. ಇವಾಗ ಬರ್ದ್ಬಿಟ್ಟಿದೀವಿ ಬಿಡಪ್ಪ, ಸುಮ್ನೆ ಯಾಕೆ ಈಗ ಅಷ್ಟ್ ನೀಟಾಗಿ ಬರುತ್ತೋ ಇಲ್ಲೋ ಈಗ ಅಳಿಸ್ಬಿಟ್ರೆ. ಈಗ ಅಲ್ಲೇ ಡಿನೋಟ್ ಮಾಡ್ತೀನಿ ತಗೋ. ಓಕೆನಾ? ನೋಡಪ್ಪ, ಈಗ ಇದರಲ್ಲಿ ಇದನ್ನ ನಾರ್ಮಲ್ ಅಂತ ಕರಿತೀವಿ. ಯಾವ್ದನ್ನ ಮಿಡಲ್ ಆಗಿರ್ತದಲ್ಲ ಅದನ್ನ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಓಕೆನಾ? ನಾರ್ಮಲ್ ಆಗಿದೆ ಅಂತ, ಒಂದು ಆವರೇಜ್ ಹೋಗ್ತಾ ಇದೆ ಅಂತ. ಓಕೆ, ತುಂಬಾ ಪೀಕು ಇಲ್ಲ, ಫ್ಲಾಟು ಇಲ್ಲ ಅಂತ, ಆತರ. ಓಕೆನಾ? ನಾರ್ಮಲ್ ಅಂತ ಕರೀತಾರೆ. ಅಥವಾ ಇದಕ್ಕೊಂದು ಹೆಸರು ಬೇಡ ಅಂತ ಕಂಡು ಹೆಸರುಗಳನ್ನ ಕೊಟ್ಬಿಡ್ತೀನಿ. ಫಸ್ಟ್ ಏನೇನ್ ಹೆಸರಿದೆ ಅಂತ ಹೇಳ್ಬಿಡ್ತೀನಿ. ಮೇಲಿಂದ ಬರ್ತೀನಿ ಕಣ ಹೆಸರುಗಳಿಗೆ. ನೋಡಪ್ಪ, ಈ ಪೀಕ್ ಜಾಸ್ತಿ ಇರುತ್ತಲ್ಲ ಇದನ್ನ ಲೆಪ್ಟೋಕೋರ್ಟಿಕ್ ಅಂತ ಕರೀತಾರೆ. LEPTO, ಲೆಪ್ಟೋಕಾರ್ಟಿಕ್ ಅಂತ ಕರೀತಾರೆ. ಕೊರ್ಟೋಸಿಸ್. ಇದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ, ಕೋಎಫಿಷಿಯಂಟ್. ಆ ಕೋಎಫಿಷಿಯಂಟ್ ಗ್ರೇಟರ್ ದನ್ 3 ಬರುತ್ತೆ. 3ಗೆ ಏಮ್ ಆಗಿ ಇಟ್ಕೊಂಡು ಹೇಳ್ತಾರೆ. ಅದೊಂದು ಅದೆಲ್ಲ ಅಷ್ಟೊಂದೇನು ಡೆಪ್ತ್ ಆಗಿ ಬೇಡ. ಜಾಸ್ತಿ ಪೀಕ್ ಇತ್ತು ಅಂತ ಅಂದ್ರೆ ಲೆಪ್ಟೋಕಾರ್ಟಿಕ್ ಅಂತ. ಓಕೆನಾ? ಇದನ್ನ ಮೀಡಿಯಂ ಆಗಿತ್ತು ಅಂತಂದ್ರೆ ಅದನ್ನ ಮೀಸೋ ಅಂತ ಕರೀತಾರೆ. ಮೀಸೋಕಾರ್ಟಿಕ್. ಓಕೆ, ಇಲ್ಲಿ β2 ಬಂದ್ಬಿಟ್ಟು 3 ಇರುತ್ತೆ. ಓಕೆನಾ? ಯಾವುದು ಮಿಡಲ್ ಆಗಿರೋದು. ಲಾಸ್ಟ್ ಇದು ಫ್ಲಾಟ್ ಆಗಿರ್ತಾನೆ. ಈ ಗ್ರಾಫ್ ಅಲ್ಲಿ ಇದೆ ಲಾಸ್ಟ್ ಒನ್ ಫುಲ್ ಫ್ಲಾಟ್ ಇದೆ. ಫ್ಲಾಟ್ ಇದ್ರೆ ಇದನ್ನ ಪ್ಲಾಟಿಕೋರ್ಟಿಕ್ ಅಂತ ಕರಿತೀವಿ. ನೆನ್ಪಿಡ್ಕೊಳಕ್ ಈಸಿ ನೋಡು, ಅದಕ್ಕೋಸ್ಕರ ಹೇಳಿದ್ದನು ಪ್ಲಾಟಿಕೋರ್ಟಿಕ್. ಪ್ಲಾಟಿ ಅಂದ್ರೆ ಏನು? ಫ್ಲಾಟ್. ಓಕೆ, ಇಲ್ಲಿ β2 ಏನಿರುತ್ತೆ? ಲೆಸ್ಸರ್ ದ್ಯಾನ್ 3 ಇರುತ್ತೆ. ಇಲ್ಲಿ β2 = 3 ಅಂತ ಏನಿದೆ ಇದನ್ನ ನಾವೇ ಅಂತ ಕರಿತೀವಿ? ನಾರ್ಮಲ್ ಅಂತ ಕರಿತೀವಿ. ಇದನ್ನ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಮೀಸೋ ಅಂತ ಅಂದ್ರೆ ನಾರ್ಮಲ್ ಮಧ್ಯದ್ದು ಅಂತ. ಓಕೆನಾ? ಲೆಪ್ಟೋ ಅಂದ್ರೆ ತುಂಬಾ ಜಾಸ್ತಿ ಮೇಲೆ ತುಂಬಾ ಪೀಕ್ ಹೋಗಿರುತ್ತೆ. ಓಕೆನಾ? ಅದು ಗ್ರೇಟರ್ ದ್ಯಾನ್ 3 ಬರುತ್ತೆ, ಈಕ್ವಲ್ ಟು 3 ಬರುತ್ತೆ. ಇದು ಕೋಎಫಿಷಿಯಂಟ್. ಆಕ್ಚುಲಿ ಕೋಎಫಿಷಿಯಂಟ್ ಎಲ್ಲ ಮತ್ತೆ ಬೇಡ, ತುಂಬಾ ಡೆಪ್ತ್. ಅಷ್ಟು ಪ್ಲಾಟಿ ಅಂದ್ರೆ ಏನು? ಫ್ಲಾಟ್ ಆಗಿರುತ್ತೆ ಹಿಂಗೆ. ಈಗ ಹಿಂಗೆ ನೋಡು, ಜಾಸ್ತಿ ಅಪ್ಪು ಹೋಗಲ್ಲ, ಹಂಗೆ ಹೋಗಿ ಬ್ರಿಡ್ಜ್ ತರ, ಸಿಂಪಲ್ ಬ್ರಿಡ್ಜ್ ತರ. ಇದು ಫುಲ್ಲು ಲೆಪ್ಟೋಕಾರ್ಟಿಕ್ ಬೆಟ್ಟದ ತರ. ಶಿವಗಂಗೆ ಬೆಟ್ಟ, ಶಿವಗಂಗೆ ಬೆಟ್ಟ ಅಲ್ಲ, ಸಾವಣೂರದ ಬೆಟ್ಟದ ತರ.
ಓಕೆ ಹಾ ಅಷ್ಟೇ. ನಮಸ್ಕಾರ, ಒಳ್ಳೇದಾಗಲಿ. ಚಾಪ್ಟರ್ ಮುಗೀತಿ ಇಷ್ಟೇ. ವಿಲ್ ಸಾಲ್ವ್ ದ ಕ್ವಶನ್ಸ್. ಟೈಮ್ ಎಷ್ಟಾಗಿದೆ ಈಗ? 1 hour ತಗೊಂಡ ನನ್ನ ಕ್ಲಾಸ್. ಒಂದು 10 minutes ಬ್ರೇಕ್ ತಗೊಳ್ಳಿ. ಮತ್ತೆ ಇನ್ನೊಂದು ಇದನ್ನ Sir, ಎಕ್ಸೆಲ್ Excel ಶೀಟ್ formula. ಎಕ್ಸೆಲ್ ಶೀಟ್ ಹೇಳ್ಬೇಕಲ್ವಾ? ಎಕ್ಸೆಲ್ ಶೀಟ್ Formulas. ಬೆಟರ್ ಏನ್ ಮಾಡಿ ಅಂತ ಅಂದ್ರೆ, ಒಂದ್ ಕೆಲಸ ಮಾಡಿ, ಒಂದು 10 ನಿಮಿಷ ಬ್ರೇಕ್ ತಗೊಳ್ಳಿ. ಅದಾದ್ಮೇಲೆ ಕ್ವಶನ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಎಕ್ಸೆಲ್ ಫಾರ್ಮುಲಾಸ್ ಹೇಳ್ತೀನಿ. ಎಕ್ಸೆಲ್ ಫಾರ್ಮುಲಾಸ್ ಏನೇನ್ ಗೊತ್ತೇನ್ರೋ, ನಿಮಗೆ ಬೇಕಿರೋದು ಇಷ್ಟೇ ಕಣ್ರೋ. ಸೆಂಟ್ರಲ್ ಟೆಂಡೆನ್ಸೀಸ್ ತಿಳ್ಕೊಳ್ಳಿ ಅಷ್ಟೇ. ಎಕ್ಸೆಲ್ ತುಂಬಾ ದೊಡ್ಡದಿದೆ, ಪ್ರತಿಯೊಂದಕ್ಕೂ ಎಕ್ಸೆಲ್ ಹೇಳ್ತಾ ಹೋದ್ರೆ ಆಮೇಲೆ ನಿಮ್ಗೆ ಸೈಕ್ ಆಗ್ತೀರಾ. ನಿಮ್ಗೆ ಮೀನ್ ಕಂಡಿಡಿಯೋದು ಹೆಂಗೆ, ಎಕ್ಸೆಲ್ ಇಷ್ಟೇ ನೀವು ನೋಡ್ಕೊಂತ ಹೋಗಿ. ಎಕ್ಸೆಲ್ ಸ್ಪೆಲ್ಲಿಂಗ್ ಹೇಳು. EXCEL ಎಕ್ಸೆಲ್ ಫಾರ್ಮುಲಾಸ್ ನಿಮ್ಗೆ ಏನೇನ್ ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ಎಕ್ಸೆಲ್ ಫಾರ್ಮುಲಾಸ್ ಬೇಕಿರೋದು ನಿಮ್ಗೆ ಸೆಂಟ್ರಲ್ ಟೆಂಡೆನ್ಸೀಸ್ ಮಾತ್ರ. ಒಂದು, ಮೀನ್ ಕಂಡುಹಿಡಿಯಕ್ಕೆ ಏನ್ ಫಾರ್ಮುಲಾ ಬೇಕು. ಎರಡನೇದು, ಮೀಡಿಯನ್ ಕಂಡುಹಿಡಿಯಕ್ಕೆ ಏನ್ ಫಾರ್ಮುಲಾ ಬೇಕು. ಮೋಡ್ ಕಂಡುಹಿಡಿಯಕ್ಕೆ ಏನ್ ಫಾರ್ಮುಲಾ ಬೇಕು. ಮತ್ತೆ ಕ್ವಾರ್ಟೈಲ್ಸ್ ಕಂಡುಹಿಡಿಯಕ್ಕೆ. ಸೊ ಲಾಸ್ಟ್ ಟೈಮ್ಸ್ ನಿಮ್ಗೆ ಏನ್ ಕೊಟ್ಟಿದ್ದಾನೆ? ಮೀನ್ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಕ್ವಾರ್ಟೈಲ್ಸ್ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾನೆ ಅಲ್ವಾ? 3 ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಇದಕ್ಕೆ ಬೇಸಿಕ್ ನಾಲೆಡ್ಜ್ ಏನೇನ್ ಬೇಕು ಸರ್? ಇದಕ್ಕೆ ವಾಟ್ ಇಸ್ ದ ಪ್ರೀ ರಿಕ್ವೈರಿಟೀಸ್? ಇದಕ್ಕೆಲ್ಲ ಮಾಡ್ಬೇಕಂದ್ರೆ ನಿಮ್ಗೆ ಎಕ್ಸೆಲ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ವಾಟ್ ಈಸ್ ಎಕ್ಸೆಲ್? ಎಕ್ಸೆಲ್ ಇಸ್ ಏನದು? ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಇದು ಒಂದು ಪಾರ್ಟ್ ಅಲ್ವೇನಪ್ಪ? ಮೈಕ್ರೋಸಾಫ್ಟ್ ಆಫೀಸ್ MS ಆಫೀಸ್ ನಲ್ಲಿ ಒಂದು ಪಾರ್ಟ್ ಇದು. ಓಕೆನಾ? ಎಕ್ಸೆಲ್ ಅನ್ನೋದು ಒಂದು ಅಪ್ಲಿಕೇಶನ್ ತರ. ಓಕೆನಾ? ಅದರಲ್ಲಿ ಫಾರ್ಮುಲಾಸ್ ಬರುತ್ತೆ. ನೀವು ಎಕ್ಸೆಲ್ ಶೀಟ್ ಓಪನ್ ಮಾಡಿದ್ರೆ ನಿಮ್ಗೆ ಎಕ್ಸೆಲ್ ಶೀಟ್ ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ? ಬೇಸಿಕಲಿ ಎಕ್ಸೆಲ್ ಶೀಟ್ ನ ಯಾಕೆ ವರ್ಡ್ ಅಂತ ಬರ್ಲಿಲ್ಲ, PPT ಅಂತ ಬರ್ಲಿಲ್ಲ? ಎಷ್ಟೊಂದು ಇರ್ತಾವಲ್ಲ ಮೈಕ್ರೋಸಾಫ್ಟ್ ಆಫೀಸ್ ನಲ್ಲಿ. ಯಾಕೆ ಬಂತು ಅಂತ ಅಂದ್ರೆ ಡೇಟಾ. ನಾವು ಓದ್ತಾ ಇರೋದು ಡೇಟಾಗಳ ಬಗ್ಗೆ. ಡೇಟಾನ ಸ್ಟೋರ್ ಮಾಡೋದು ಎಕ್ಸೆಲ್ ಶೀಟ್ ನಲ್ಲಿ. ನೀವು ಯಾವ್ದೇ ಒಂದು ಆಫೀಸ್ಗೆ ಹೋಗಿ, ಯಾವ್ದೇ ಒಂದು ಕಂಪನಿಗೆ ಹೋಗಿ, ಅವ್ರ ಎಕ್ಸೆಲ್ ಶೀಟ್ ನಲ್ಲೇನೆ ಅವ್ರ ಡೇಟಾಗಳನ್ನ ಸೇವ್ ಮಾಡಿಟ್ಟಿರ್ತಾರೆ, ಸ್ಟೋರ್ ಮಾಡಿಟ್ಟಿರ್ತಾರೆ. ಹಂಗಾಗಿ ಅರ್ಲಿಯರ್, ಓಕೆನಾ? ಸೊ ಮುಂಚೆ ಎಲ್ಲ ಎಕ್ಸೆಲ್ ಶೀಟ್ ನಲ್ಲೇ ಆಪರೇಷನ್ಸ್ ಗಳನ್ನ ಮಾಡೋರು. ಅಂದ್ರೆ ಆವರೇಜ್ ಅಂತ ಆಗಿರ್ಬೋದು, ಮೀಡಿಯನ್, ಮೋಡು, ಕ್ವಾರ್ಟೈಲ್ಸ್ ಇಂತ ಏನೇ ಆಪರೇಷನ್ಸ್ ಇದ್ರು ಕೂಡ ಎಕ್ಸೆಲ್ ಶೀಟ್ ನಲ್ಲೇನೆ ಮಾಡೋರು. ಅದಕ್ಕೋಸ್ಕರ ಅವರು ಇದನ್ನ ಇಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ. ಓಕೆನಾ? ಅಂದ್ರೆ ಈಗ ತುಂಬಾ ಡೇಟಾ ಇದ್ದಾಗ ನೀವು ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಈ ಎಕ್ಸೆಲ್ ಶೀಟ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಎಕ್ಸೆಲ್ ಇದ್ರಲ್ಲಿ ಎಲ್ಲ ಫಾರ್ಮುಲಾ ಸ್ಟೋರ್ ಆಗಿರುತ್ತೆ. ನೀವು ಎಷ್ಟೇ ಡೇಟಾಗಳನ್ನ ಎಂಟ್ರಿ ಮಾಡ್ಕೊಂತ ಹೋಗಿ, ನಿಮಗೆ ಗೊತ್ತಿರ್ಬೇಕಲ್ವಾ ಅದು ಎಕ್ಸೆಲ್ ಇದ್ರಲ್ಲಿ ಏನೇನಿದೆ ಅಂತ. ನೋಡಿ, ಇಲ್ಲಿ ನಿಮಗೆ ಒಂದು ಎಕ್ಸೆಲ್ ಮೈಕ್ರೋಸಾಫ್ಟ್ MS ಎಕ್ಸೆಲ್ ಇದು ನೀವೆಲ್ಲಾದ್ರೂ ಒಂದು ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಯಾವ ತರ ಪೇಜ್ ಓಪನ್ ಆಗುತ್ತೆ ಹೇಳಿ? ಬಾಕ್ಸ್ ಗಳು ಇರ್ತಾವಲ್ಲನಪ್ಪ, ನಿಮ್ಗೆ ರೋಸ್ ಮತ್ತೆ ಕಾಲಮ್ಸ್ ಇರ್ತವೆ. ಈಗ ಹಿಂಗಿರುತ್ತೆ. ಓಕೆನಾ? ಒಂದು ಎಕ್ಸೆಲ್ ಶೀಟ್ ಅಂದ್ರೆ ಇಲ್ಲೆಲ್ಲ ನಿಮ್ಗೆ ಏನಿರುತ್ತೆ, ರಿಬ್ಬನ್ ಇರುತ್ತೆ, ಏನೇನೋ ಆಪ್ಷನ್ಸ್ ಸೇವ್ ಅದು ಇದೆಲ್ಲ ಇರುತ್ತೆ. ಅದೆಲ್ಲ ಹೇಳಲ್ಲ ನಾನು, ಜಸ್ಟ್ ಸಿಂಪಲ್ ಹೇಳ್ತೀನಿ. ಇಲ್ಲಿ ಏನಿರುತ್ತೆ? A ಇರುತ್ತಲ್ವೇನಪ್ಪ, ಇಲ್ಲಿ B ಇರುತ್ತೆ, ಇಲ್ಲಿ C, D, E ಹಿಂಗ್ ಹೋಗ್ತಾ ಇರುತ್ತೆ. ಎಲ್ಲಿವರೆಗೂ? Z ಆದ್ಮೇಲೆ ಮತ್ತೆ ಮಾತಾದ್ಮೇಲೆ AB, AC ಹಂಗ್ ಹೋಗ್ತಾ ಇರುತ್ತೆ. ನಿಮ್ಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಯಾರಿಗಾದ್ರೂ ಐಡಿಯಾ ಇದೆ ಎಲ್ಲಿವರೆಗೂ ಹೋಗುತ್ತದು? ಎಷ್ಟೊಂದಿರುತ್ತೆ, ತುಂಬಾ ನಂಬರ್ಗಳು ಅಷ್ಟೇ. ಇಲ್ಲಿ ನಂಬರ್ಗಳು ಇರ್ತವೆ. 1, 2, 3, 4, 5 ಹಿಂಗೆ ಕಾಲಮ್ಸ್ ಇರ್ತವೆ ಅಲ್ವೇನ್ರಪ್ಪ? ಹಿಂಗೆ ಅಲ್ವೇನ್ರ ಎಕ್ಸೆಲ್ ಶೀಟ್ ಇರುತ್ತೆ. ಸೊ ಇಲ್ಲಿ ನಾವು ಡೇಟಾಗಳನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ ಸ್ಟೋರ್ ಮಾಡ್ಕೊಂತ ಹೋಗ್ತೀವಿ. ಇಲ್ಲೇನೋ ಒಂದು ಹೆಸರು ಕೊಡ್ತೀವಿ, ಇಲ್ಲಿ ಸ್ಟೂಡೆಂಟ್ ನೇಮು ಅಥವಾ ಸೀರಿಯಲ್ ನಂಬರು, ಸ್ಟೂಡೆಂಟ್ ನೇಮು, ಇಲ್ಲಿ ಮಾರ್ಕ್ಸ್ ಹಾಕ್ತಿವಿ, ಇಲ್ಲೇನೋ ಒಂದು ಪಾಸ್ ರಿಸಲ್ಟ್ ಹಾಕ್ತಿವಿ, ಪಾಸ್ ಫೇಲೋ ಅಂತ. ಆತರ ಎಲ್ಲಾ ಡೇಟಾಗಳನ್ನ ಎಂಟ್ರಿ ಮಾಡ್ಕೊಂತ ಹೋಗ್ತೀವಿ. 1000 ಆಫ್ ರಿಸಲ್ಟ್ ಅಲ್ಲಿ ಇದ್ದಾಗ ನೀವು ಒಂದೊಂದೇ ಕೂಡಕ್ಕಾಗತ್ತಾ? ಆಗಲ್ಲ. ಇಟ್ ಈಸ್ ಇಂಪಾಸಿಬಲ್. ಓಕೆನಾ? ಅಂತ ಟೈಮ್ ನಲ್ಲಿ ಎಕ್ಸೆಲ್ ನಲ್ಲೇನೆ ಪ್ರೀ ಫಾರ್ಮುಲಾಗಳನ್ನ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತಾರೆ. ಓಕೆನಾ? ಸೊ ನಾವ್ ಇವಾಗ ಏನ್ ಹೇಳ್ತೀವಿ, ಆ ಫಾರ್ಮುಲಾಸ್ ಗಳನ್ನ ಒಡೆದು ಬಿಟ್ರೆ ನಿಮ್ಗೆ ಡೈರೆಕ್ಟ್ ಆಗಿ ರಿಸಲ್ಟ್ ತೋರಿಸ್ಬಿಡುತ್ತೆ ಅದು. ಓಕೆನಾ? ಅದು ಹೆಂಗೆ ರಿಸಲ್ಟ್ ತೋರಿಸುತ್ತೆ ಅಂತ ನಾನು ಲೈವ್ ಆಗಿ ತೋರಿಸ್ಬಿಡ್ತೀನಿ ನೆಕ್ಸ್ಟ್ ಇದರಲ್ಲಿ. ಓಕೆನಾ? ಒಂದು 10 ನಿಮಿಷ ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬನ್ನಿ. ಅದೊಂದು ಹಾಫ್ ಅನ್ ಅವರ್ ಒಳಗಡೆ ಮುಗಿಸ್ಕೊಡ್ತೀನಿ. ಇದನ್ನ ಇದನ್ನ ಹೇಳ್ಬಿಟ್ಟು ಅದಾದ್ಮೇಲೆ ಒಂದು 40-50 ಕ್ವಶನ್ ಇದಾವೆ, ಕ್ವಶನ್ ಸಾಲ್ವ್ ಮಾಡಿ. ಥ್ಯಾಂಕ್ ಯು. Sir, previous question